ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ನಿಜ ಅರ್ಥದ ಈ ನಾಡು ಕಂಡಂತಹ ಒಬ್ಬ ಮಹಾನ್ ಮಾನವತಾವಾದಿ, ಒಬ್ಬ ಮಹಾನ್ ಚಿಂತಕ ಮತ್ತು ಅತ್ಯಂತ ಜನಪರವಾಗಿ ಆಲೋಚಿಸಿದಂತಹ ವಿಶ್ವಗುರು ಬಸವಣ್ಣನವರನ್ನು ಈ ರಾಜ್ಯ ಇವತ್ತು ಸಾಂಸ್ಕೃತಿಕ ನಾಯಕ ಅಂತೇಳ್ಬಿಟ್ಟು ಒಪ್ಕೊಂಡಿದೆ. ಕಳೆದ ಇದರಲ್ಲಿ ಅದನ್ನು ಘೋಷಣೆ ಕೂಡ ಮಾಡಲಾಯಿತು. ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಅವರ ಭಾವಚಿತ್ರನ ಕೂಡ ಅನಾವರಣ ಮಾಡಿದ್ದಾರೆ. ಈ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಪರಿಕಲ್ಪನೆ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ ಎಲ್ಲರ ಮುಂದೆ ಇದೆ. ಬಹುಶಃ ನಾನು 2015ರಲ್ಲಿ 15/11/2015ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಬರೆದೆ. ನಾನು ಆ ಪತ್ರವನ್ನು ಒಂದು ಸ್ವಲ್ಪ ಓದ್ತೀನಿ, ಓದಿ ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಆ ಪತ್ರದ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಮಹಾಮಾನವತಾವಾದಿ ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸುವ ಬಗ್ಗೆ ಮನವಿ ಅಂತ. ಇಲ್ಲಿ ನಾನು ಹೇಳಿದ್ದೇನಂತಂದರೆ, ಇಂದು ಭಾರತದ ಪ್ರತಿ ರಾಜ್ಯಗಳು ತಮ್ಮ ತಮ್ಮ ಸಾಂಸ್ಕೃತಿಕ ಅಸ್ಮಿತೆ ಅಂದರೆ ಕಲ್ಚರಲ್ ಐಡೆಂಟಿಟಿ ಬಗ್ಗೆ ಚಿಂತಿಸುತ್ತಿವೆ. ಮಹಾರಾಷ್ಟ್ರ ಛತ್ರಪತಿ ಶಿವಾಜಿಯವರನ್ನು, ತಮಿಳುನಾಡು ತಿರುವಳ್ಳುವರ್ ಅವರನ್ನು, ಅಂತೆಯೇ ಪಶ್ಚಿಮ ಬಂಗಾಳ ರವೀಂದ್ರನಾಥ್ ಟಾಗೋರ್ ಅವರನ್ನು, ಕೇರಳ ನಾರಾಯಣ ಗುರುಗಳನ್ನು ಒಂದು ರೀತಿಯಲ್ಲಿ ಅವರ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಭಾವಿಸಿದ್ದಾರೆ. ಎಲ್ಲ ಕೂಡ ಅದೇ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ಅದನ್ನು. ಇದಾದ ನಂತರ ಈ ನಾಡು ಕಂಡೆರೆಯದಷ್ಟು ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಅಸಹಿಷ್ಣುತೆಯನ್ನು ನಾವು ಈಚೆಗೆ ಕಾಣುತ್ತಿದ್ದೇವೆ. ಬಹಳ ಪರ್ಟಿಕ್ಯುಲರ್ ಆಗಿ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಸಹಿಷ್ಣುತೆಯನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ನಾವು ಸಾಮಾಜಿಕ ನ್ಯಾಯದ ಮೌಲ್ಯಗಳು ನಮ್ಮಿಂದ ದೂರವಾಗುತ್ತವೆ.
ಹಿಂಸಾ ಸ್ವರೂಪದ ಆತಂಕಗಳು ನಮ್ಮನ್ನು ಅಸಹಾಯಕತೆಗೆ ದೂಡುತ್ತಿವೆ. ಈ ಸಂದರ್ಭದಲ್ಲಿ ಚಿಕಿತ್ಸಕವಾದ ಅಪಾರ ಜೀವಕಾಳಜಿಯುಳ್ಳ ಅನುಕರಣೀಯ ನಾಯಕರೊಬ್ಬರ ಮೌಲ್ಯಗಳು ನಮಗೆ ಅತ್ಯಂತ ಜರೂರಾಗಿ ಇಂದಿಗೆ ಬೇಕಿದೆ. ಮುಂದುವರಿಸಿಕೊಂಡು ಹೇಳ್ತೀನಿ, 12ನೇ ಶತಮಾನದಲ್ಲಿಯೇ ಈ ಎಲ್ಲ ಜಾತಿ ವರ್ಗಗಳಲ್ಲಿನ ಅಸಮಾನತೆಗಳನ್ನು ಅಳಸಿ ಹಾಕಿ ಸಮಾನತೆಯ, ಸಹೋದರತ್ವದ ತಳಹದಿಯ ಮೇಲೆ ಕಲ್ಯಾಣ ಕ್ರಾಂತಿಯನ್ನು ಸಂಘಟಿಸಿ ಅನುಭವ ಮಂಟಪವನ್ನು ಕಟ್ಟಿದ ಮಹಾಮಾನವತಿ ಅಣ್ಣ ಬಸವಣ್ಣ. ಇಂತಹ ತಾಯ್ತನವನ್ನು ತೋರಿದ ಬಸವಣ್ಣನವರಲ್ಲಿ ಮಾತ್ರ ಒಬ್ಬ ಬುದ್ಧರನ್ನು, ಒಬ್ಬ ಅಂಬೇಡ್ಕರ್ ಅವರನ್ನು, ಒಬ್ಬ ವಾಲ್ಮೀಕಿಯನ್ನು, ಒಬ್ಬ ರಾಮಾನುಜರನ್ನು, ಒಬ್ಬ ಕನಕರನ್ನು, ಒಬ್ಬ ಕಬೀರನನ್ನು, ಒಬ್ಬ ಕುವೆಂಪು ಅವರಂತಹ ಒಬ್ಬ ಮಹಾಮಹಿಮರನ್ನು ನೋಡಲಿಕ್ಕೆ ಸಾಧ್ಯ. ಕನ್ನಡದ ಈ ನೆಲದಲ್ಲೇ, ಕನ್ನಡ ವಚನ ಚಳವಳಿಯ ನೆಲೆಯಲ್ಲೇ, ನಮ್ಮ ನಡುವಿನಲ್ಲೇ ನಡೆದ ಕಲ್ಯಾಣ ಕ್ರಾಂತಿಯ ಹಿನ್ನೆಲೆಯನ್ನು ಹೊಂದಿರುವ ಪರಿಣಾಮದಿಂದಾಗಿಯೇ ಇಂದಿಗೂ ಈ ನೆಲ ಒಂದಷ್ಟು ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ನೆಲಕ್ಕೊಬ್ಬ ಸಾಂಸ್ಕೃತಿಕ ನಾಯಕರೊಬ್ಬರ ಅವಶ್ಯಕತೆಯೂ ಅನಿವಾರ್ಯತೆಯೂ ಇದೆ. ಈ ಎಲ್ಲ ಚಾರಿತ್ರಿಕ ಹಿನ್ನೆಲೆ, ಸಂದರ್ಭ, ಅಗತ್ಯತೆಗಳನ್ನು ಬಲ್ಲ ತಾವು ಹಾಗೂ ತಮ್ಮ ಸಂಪುಟ ಈ ಬಗ್ಗೆ ಕಾಳಜಿ ವಹಿಸಿ ಅತ್ಯಂತ ಶೀಘ್ರವಾಗಿ ಈ ರಾಜ್ಯಕ್ಕೆ ಜಗಜ್ಯೋತಿ ಬಸವೇಶ್ವರರನ್ನು ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಿಸಬೇಕೆಂದು ನಾನು ಅತ್ಯಂತ ನಮ್ರವಾಗಿ ಮನವಿ ಮಾಡುತ್ತೇನೆ. ಡಾಕ್ಟರ್ CS ದ್ವಾರಕಾ. ಇದು ನಾನು ಬರೆದಂತಹ ಪತ್ರ. ಇದು ಬರೆದಿದ್ದು 15/11/2015ರಲ್ಲಿ. ಆಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದು. ಇದು ಬರೆದ ನಂತರ ಒಂದಷ್ಟು ಚರ್ಚೆ ಆಯಿತು. ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಚರ್ಚೆ ಆಯಿತು. ಸುಮಾರು ಪರವಾಗೇ ಚರ್ಚೆ ಆಯಿತು. ಒಂದು 2-3 ಒಡಕು ಧ್ವನಿಗಳು ಕೂಡ ಬಂದವು. ಅವ್ರನ್ನ ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಬಂದವು. ಇವೆಲ್ಲ ಬಂದ ನಂತರ 2016ರಲ್ಲಿ ಮಾತೆ ಮಹಾದೇವರು ಒಂದು ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಏರ್ಪಡಿಸಿದರು. ಆ ಕಾರ್ಯಕ್ರಮದಲ್ಲಿ ನಾನೂ ಭಾಗವಹಿಸಿದ್ದೆ. ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನನ್ನ ಪತ್ರವನ್ನು ಅವರು ಉಲ್ಲೇಖಿಸಿ ಹೇಳಿದರು. ಸುಮಾರು 1 ವರ್ಷಗಳ ಹಿಂದೆ ದ್ವಾರಕಾನಾಥ್ ಅವರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ರಾಜ್ಯಕ್ಕೆ ಘೋಷಿಸಬೇಕು ಅಂತ ಹೇಳಿದ್ದಾರೆ. ಅದು ನನ್ನ ಆಲೋಚನೆ ಮಾಡಿದ್ರೆ ನನಗೆ ಅನ್ನಿಸ್ತು, ನನಗೆ ನಿಜವಾಗ್ಲೂ ಕೂಡ ಇದು ಭಾಳ ಒಳ್ಳೆಯ ಆಲೋಚನೆ ಅಂತ ಅನ್ನಿಸ್ತು. ಆ ಕಾರಣಕ್ಕೋಸ್ಕರ ನಾವು ಸಾಂಸ್ಕೃತಿಕ ನಾಯಕವನ್ನು ಯಾಕೆ ಘೋಷಿಸಬಾರ್ದು, ಇದರ ಬಗ್ಗೆ ನಾವು ಹೆಚ್ಚು ಆಲೋಚನೆ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಮಾತೆ ಮಹಾದೇವರು ಹೇಳಿದ್ರು. ಅನೇಕ ಜನ ಶರಣರು ಈ ಬಗ್ಗೆ ಒಲವನ್ನು ತೋರಿಸಿದ್ರು. ನಮ್ಮ ನಡುವಿನಲ್ಲಿರುವಂತಹ ಅನೇಕ ಪ್ರಗತಿಪರರು ಇವರೆಲ್ಲರೂ ಕೂಡ ಇದರ ಬಗ್ಗೆ ಒಲವನ್ನು ತೋರಿಸಿದ್ರು. ಇದಾದ ಮೇಲೆ ನೆನೆಗುದಿಗೆ ಬಿತ್ತು. ಇದು ಅದು ಹೇಳೋದನ್ನು ಮರೆತೆ, ಈವನ್ ನಮ್ಮ ಅರವಿಂದ್ ಜತ್ತಿಯವರು ಕೂಡ ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸಿ ಇದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿರುತ್ತೆ ಕೆಲಸವನ್ನು ಅಂತೇಳ್ಬಿಟ್ಟು ಅನೇಕ ಕಡೆ ಅವರು ಮಾತಾಡಿದ್ರು. ಇದೆಲ್ಲ ಆದ ನಂತರ ಸುಮಾರು ಸರ್ಕಾರ ಹೊರಟೋಯ್ತು. ಮತ್ತೆ BJP ಸರ್ಕಾರ ಬಂತು. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಮತ್ತೆ ಈ ಆರ್ಗ್ಯುಮೆಂಟು ಮುನ್ನೆಲೆಗೆ ಬಂತು. ಈ ಆರ್ಗ್ಯುಮೆಂಟ್ ಮುನ್ನೆಲೆಗೆ ಬಂದಂತಹ ಪರಿಸ್ಥಿತಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನೀವು ನೋಡಿದಿರಿ 2014ರಿಂದಲೂ ಕೂಡ ಈ ದೇಶದಲ್ಲಿ ಎಂಥ ಅರಾಜಕತೆ ಇದೆ. ಬಹಳ ಪ್ರಮುಖವಾಗಿ ಬಸವಾದಿ ಶರಣರು ಹೇಳಿದಂತಹ ಎಲ್ಲ ಮೌಲ್ಯಗಳಿಗೂ ಕೂಡ ವಿರುದ್ಧವಾಗಿ ಈ ನಾಡು ವಿರುದ್ಧದ ದಿಕ್ಕಿನಲ್ಲಿ ನಾಡು ಹೋಗ್ತಾ ಇದೆಯಾ ಅನ್ನೋಂಥ ಆತಂಕಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇಡೀ ಭಾರತ ದೇಶವೇ ಅಲ್ಲ. ಆದರೆ ಭಾರತ ದೇಶವನ್ನೆಲ್ಲ ಒಂದು ಕಡೆ ಮಾತಾಡೋದಾದರೆ ನಾವು ಒಂದು ಕಡೆ ನಮ್ಮ ಕರ್ನಾಟಕವನ್ನೇ ಬೇರ್ಪಡಿಸಿ ಮಾತಾಡಬೇಕಾಗತ್ತೆ. ಬಹುಶಃ ಭಾರತದಲ್ಲೇ ಅಲ್ಲ, ಇಡೀ ಜಗತ್ತಿನಲ್ಲಿಯೇ ಈ ರೀತಿಯ ಒಂದು ಕಲ್ಯಾಣ ಕ್ರಾಂತಿ ಆಗಿದ್ದನ್ನು ನಾನು ಎಲ್ಲೂ ಕೂಡ ಇತಿಹಾಸದಲ್ಲಿ ನೋಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಭಾಳ ಜನ ಹೇಳ್ತಾರೆ, ಮ್ಯಾಗ್ನಾ ಕಾರ್ಟಾನಲ್ಲಿ ಮೊಟ್ಟ ಮೊದಲ ಸಲ ನೀವು ಸಮಾನತೆ, ಸಹೋದರತ್ವ, ಸಹಬಾಳ್ವೆ ಬಗ್ಗೆ ಮ್ಯಾಗ್ನಾ ಕಾರ್ಟಾ ಮಾತಾಡುತ್ತೆ ಅಂತ ಹೇಳ್ಬಿಟ್ಟು. ಮ್ಯಾಗ್ನಾ ಕಾರ್ಟಾ ಆಗಿದ್ದು 13ನೇ ಶತಮಾನದಲ್ಲಿ, ಆದರೆ ಬಸವಾದಿ ಶರಣರು ಅದಕ್ಕಿಂತಲೂ ಹಿಂದೆ 12ನೇ ಶತಮಾನದಲ್ಲಿ ಇದನ್ನು ಹೇಳಿದ್ರು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಅಂದರೆ ಬಸವಾದಿ ಶರಣರು ಬಹುಶಃ ಭಗವಾನ್ ಬುದ್ಧನ ನಂತರ ಈ ರೀತಿಯ ಒಂದು ಸಮಾನತೆಯ ಆಧಾರದ ಮೇಲೆ, ಸಹೋದರತ್ವದ ಆಧಾರದ ಮೇಲೆ
ಒಂದು ಒಂದು ದೊಡ್ಡ ಕ್ರಾಂತಿಯನ್ನು ಕಟ್ಟಿದ್ದು ಅಂತ ಹೇಳಿದ್ರೆ ಬಹುಶಃ ಬಸವಣ್ಣ ಒಬ್ಬರೇ ಇಡೀ ಜಗತ್ತಲ್ಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ಒಂದು ಜಾತಿ ಇನ್ನೊಂದು ಜಾತಿಯ ಒಳಗಡೆ ಸೇರ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆದರೆ ಈ ಜಾತಿ ಪರಿಸ್ಥಿತಿ 12ನೇ ಶತಮಾನದಲ್ಲಿ ಹೆಂಗಿರ್ಬೋದು ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಅವತ್ತಿನ್ನೂ ಅತ್ಯಂತ ಕರ್ಮಠವಾಗಿತ್ತ ಅಂತ ಅನಿಸುತ್ತೆ ನನಗೆ. ಕರ್ಮಠ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದೀವಿ. ಕರ್ಮಠವಾಗಿದ್ದಂತಹ ಸಂದರ್ಭದಲ್ಲಿ ಇಷ್ಟು ತಳಜಾತಿಗಳನ್ನು, ಇಷ್ಟು ಅತ್ಯಂತ ನಿಕೃಷ್ಟ ಜಾತಿಗಳನ್ನು ಒಂದು ಕಡೆ ತಂದು ಒಂದು ಮೆಸೇಜ್ ಕೊಡುವಂಥದ್ದು ಇದೆಯಲ್ಲ, ಆಮೇಲೆ ಅದನ್ನು ಕಲ್ಯಾಣ ಕ್ರಾಂತಿಯಾಗಿ ಒಂದು ದೊಡ್ಡ ಕ್ರಾಂತಿಯನ್ನಾಗಿ ರೂಪಿಸುವಂಥದ್ದು ಇದೆಯಲ್ಲ, ಅದರಲ್ಲಿ ನಾವಿವತ್ತು ನಾವೇನನ್ನ ಸಂವಿಧಾನದಲ್ಲಿ ಹೇಳ್ತಾ ಇದ್ವಿ, ಸಂವಿಧಾನದ ಎಲ್ಲ ಆಶಯಗಳು ಕೂಡ ಆವತ್ತೇ ಅದರ ಅಡಕವಾಗಿದ್ವು. ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ನಾವು ಇವತ್ತೇನು ಕರಿತಿದ್ದೀವಿ ಅದೇ ಅನುಭವ ಮಂಟಪ ಆಗಿತ್ತು. ಆವತ್ತಿನ ಅರ್ಥದಲ್ಲಿ ಅನುಭವ ಮಂಟಪ ಆಗಿತ್ತು. ಅಂದರೆ ಅವರು ಪಾರ್ಲಿಮೆಂಟರಿ ಡೆಮೋಕ್ರಸಿ ಬಗ್ಗೆ ನಾವು ಇವತ್ತು ಮಾತಾಡೋದನ್ನು ಅವರು 12ನೇ ಶತಮಾನದಲ್ಲೇ ಮಾತಾಡಿದ್ರು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತ ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಬಸವಾದಿ ಶರಣರಿಗಿದ್ದಂತಹ ಆ ಕಾಳಜಿಗಳು ಮತ್ತು ಅವರಿಗಿದ್ದಂಥ ಕ್ಲಾರಿಟಿ. ನೀವು ಯಾವುದೇ ವಚನವನ್ನು, ಅದು ಅಂಬಿಕರ ಚೌಡಯ್ಯ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಥವಾ ಚನ್ನಬಸವಣ್ಣನಿರ್ಬೋದು, ಯಾರದೇ ವಚನಗಳನ್ನು ತಗೊಳ್ಳಿ, ಎಲ್ಲೂ ಕೂಡ ಆಂಬಿಗ್ವಿಟಿ ಅನ್ನೋದಿಲ್ಲ. ಎಲ್ಲೂ ಕೂಡ ಅವ್ರಿಗೆ ಯಾವುದೇ ಕನ್ಫ್ಯೂಷನ್ಸ್ ಅನ್ನೋದು ಎಲ್ಲೂ ಇರಲಿಲ್ಲ. ಅವರು ಭಾಳ ಸ್ಪಷ್ಟವಾಗಿದ್ದರು. ಅವ್ರ ಮಾತುಗಳಲ್ಲಿ, ಅವ್ರ ವಚನಗಳು ಭಾಳ ಸ್ಪಷ್ಟವಾಗಿದ್ದರು. ಒಂದನೇದು. ಎರಡನೇದು, ಒಂದು ಮಾತನ್ನು ಮಾತಾಡ್ತಾ ಮಾತೆಮಾದೇವರು ಹೇಳ್ತಾ ಇದ್ರು, ದೇವರಿಗೆ ಕನ್ನಡ ಕಲಿಸಿದ್ದು ಬಸವಣ್ಣ ಅಂತ ಹೇಳ್ಬಿಟ್ಟು, ಬಸವಾದಿ ಶರಣರು ಅಂತ ಹೇಳ್ತಾರೆ. ಅಂದರೆ ದೇವರು ಅಲ್ಲಿವರೆಗೂ ಕೂಡ ನಮಗೆ ಯಾರಿಗೂ ಗೊತ್ತಿಲ್ಲದ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ನಮ್ಮ ದೇವರ ಮತ್ತು ನಮ್ಮ ನಡುವೆ ಇದ್ದಂತಹ ಪುರೋಹಿತರು ಪೂಜೆ ಮಾಡ್ತಾ ಇದ್ದಿದ್ದು. ಆ ಸಂಸ್ಕೃತ ಭಾಷೆ ನಮಗಂತೂ ಅರ್ಥ ಆಗ್ತಾ ಇರಲಿಲ್ಲ, ಶೂದ್ರರಿಗಂತೂ ಅರ್ಥ ಆಗ್ತಾ ಇರಲಿಲ್ಲ. ಇನ್ನು ದೇವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕಂದರೆ ದೇವರಿಂದು ಮಾತಾಡಿದ್ದು ನಾನು ಕಂಡಿಲ್ಲ. ಇನ್ನು ದೇವ್ರಿಗೆ ಈ ಎರಡರ ಮಧ್ಯೆ ನಮಗೆ ಒಂದು ಗ್ಯಾಪ್ ಇತ್ತು. ಆ ಗ್ಯಾಪನ್ನು ತುಂಬಿಸ್ಲಿಕ್ಕೆ ಅವರು ಭಾಷೆನ ನಮಗೆ ಯಾವ ರೀತಿಯಲ್ಲಿ ನಮ್ಮನ್ನು ವಂಚಿಸ್ಬೋದು ಅನ್ನೋ ಅರ್ಥದಲ್ಲಿ ಆ ಭಾಷೆನ ಬಳಸ್ತಾ ಇದ್ರು, ನಮ್ಗೆ ಗೊತ್ತಿಲ್ಲದ ಭಾಷೆನ ಬಳಸ್ತಾ ಇದ್ರು. ಆದರೆ ಅಪ್ಪಟವಾಗಿ ಮೊಟ್ಟ ಮೊದಲ ಸಲ ತಮ್ಮ ತಾಯಿ ನುಡಿಯಲ್ಲಿ ದೇವರನ್ನು ಮಾತಾಡಿಸಿದ್ದು ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು ಅನ್ನೋದನ್ನು ಯಾರು ಮರಿಬಾರ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ತಗೊಂಡಂಥ ಸಂದರ್ಭದಲ್ಲಿ, ಈಗಿನ ಸಂದರ್ಭವನ್ನು ನಾವು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ, ಕಳೆದ 2014ರಿಂದ ಆಚೆಗೆ ಈ ದೇಶ ಹೋಗ್ತಾ ಇರುವಂಥ ಹಾದಿ, ಒಂದು ಸಲ ನಾನು ಹಿಂದೆ ಮಾತಾಡೋರು ಕೂಡ ಇದನ್ನು ಹೇಳಿದ್ದೆ. ನಾನು ಇದನ್ನು ಭಾಳ ಚೆನ್ನಾಗಿ ಬಾಬಾ ಸಾಹೇಬರು ಇದನ್ನು ಹೇಳ್ತಾರೆ, ಬಸವಣ್ಣನ ಬಗ್ಗೆ ಹೇಳ್ತಾರೆ. ಬಸವಣ್ಣನ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡು ಅವರ ವಾಲ್ಯೂಮ್ಸಲ್ಲಿ ಒಂದು ಚಾಪ್ಟರ್ನ ಬಸವಣ್ಣನ ಬಗ್ಗೆನೇ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದರೆ ಬಸವಣ್ಣನ ಅರಿವಿತ್ತು ಅಂಬೇಡ್ಕರ್ಗೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಎಲ್ಲಕ್ಕೆ ಇನ್ನೂ ನಮಗೆ ಮೂಲ ಅದಕ್ಕೆ ದಾಖಲೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಸಂವಿಧಾನದ ಅನುಚ್ಛೇದಗಳನ್ನು ತಗೊಂಡ್ರೆ ಆ ಅನುಚ್ಛೇದಗಳಿಗೆ ಅಡಿಟಿಪ್ಪಣಿಯಾಗಿ ನಮ್ಮ ಬಸವಾದಿ ಶರಣರ ವಚನಗಳನ್ನು ಕೊಡ್ಬೋದು. ಬಸವಾದಿ ಶರಣರ ಯಾವುದೇ ನೀವು ವಚನ ತಗೊಳ್ಳಿ, ಅದು ಯಾವುದೋ ಒಂದು ಸಂವಿಧಾನದ ಅನುಚ್ಛೇದಕ್ಕೆ ಕನೆಕ್ಟ್ ಆಗುತ್ತೆ. ಇದು ನಾನು ಬರೀ ಒಂದು ಭ್ರಮೆಯಿಂದ ಅಥವಾ ಇದರಿಂದ ಗಾಳಿಯಲ್ಲಿ ಹೇಳ್ತಾ ಇರೋ ಮಾತಲ್ಲ. ನಾನು ಇದನ್ನ ಭಾಳ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ಅನೇಕ ಇಶ್ಯೂಗಳು. ಈಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಮಾತಾಡ್ತೀವಿ. ಫಂಡಮೆಂಟಲ್ ರೈಟ್ಸ್ ಏನು ಹೇಳುತ್ತೆ? ಮತ್ತೆ ಹೇಗೆ ಸಮಾನತೆ, ಸಹೋದರತ್ವ, ಸೆಕ್ಯುಲರಿಸಮ್ ಹೇಳುತ್ತೆ ಮತ್ತು ಭಾತೃತ್ವವನ್ನು ಹೇಳುತ್ತೆ. ಇದೆಲ್ಲವನ್ನು ಕೂಡ ಬಸವಣ್ಣ ಆವತ್ತೇ ಹೇಳ್ತಾರಲ್ಲ. ಅವರು ಭಾತೃತ್ವದ ಬಗ್ಗೆ ಎಷ್ಟು ವಚನಗಳಿದ್ದಾವೆ, ಸಮಾನತೆ ಬಗ್ಗೆ ಎಷ್ಟು ವಚನಗಳಿದ್ದಾವೆ, ಜಾತ್ಯತೀತದ ಬಗ್ಗೆ ಎಷ್ಟು ವಚನಗಳಿದ್ದಾವೆ, ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ನಾವು ಇವತ್ತೇನು ಮಾತಾಡ್ತೀವಿ ಸಂವಿಧಾನದ ಭಾಷೆಯಲ್ಲಿ, ಆ ಸೈಂಟಿಫಿಕ್ ಟೆಂಪರ್ಮೆಂಟ್ನ ಆವತ್ತೇ ತಂದರು. ಆ ಮೂಢನಂಬಿಕೆಗಳ ವಿರುದ್ಧ, ಆ ಮೂಢಾಚಾರಗಳ ವಿರುದ್ಧ, ಕಂದಾಚಾರಗಳ ವಿರುದ್ಧ ಮಾತಾಡಿದಂತಹ ಬಸವಣ್ಣ ಮತ್ತು ಬಸವಾದಿ ಶರಣರು ಇವತ್ತು ನಾವು ಅದನ್ನು ಇದರಲ್ಲಿ ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡು ಅದನ್ನು ಫಾಲೋ ಮಾಡಬೇಕಾಗಿದೆ. ಅಂಥ ಪರಿಸ್ಥಿತಿ ನಮಗೆ ಇವತ್ತು ಬಂದಿದೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವ್ರಿಗೊಂದು ಮುನ್ನೋಟ ಇತ್ತು ಅನ್ನುವಂಥದ್ದು. ಇಲ್ಲಿನ ಜಾತಿಗ್ರಸ್ತ ಸಮಾಜಕ್ಕೆ ನಾವೊಂದು ಚಿಕಿತ್ಸೆಯನ್ನು ಕೊಡಬೇಕಾದ್ರೆ ಅದಕ್ಕೊಂದು ಮುನ್ನೋಟ ಬೇಕು, ಅದಕ್ಕೊಂದು ಏನಂತಾರೆ ಫೋರ್ ಥಿಂಕಿಂಗ್ ಅಂತ ಏನು ಕರಿತೀವಿ, ಅದು ಬೇಕಾಗತ್ತೆ. ಅವರು ವಿಷನರೀಸ್ ಆಗಿದ್ದರು ನನ್ನ ಪ್ರಕಾರ. ನಾನು ಅವರನ್ನು ಬರೀ ವಚನಕಾರರನ್ನಾಗಿ ಸೀಮಿತಗೊಳಿಸೋಕ್ಕೆ ನನಗಿಷ್ಟ ಇಲ್ಲ.
ನಾನು ಪ್ರತಿಯೊಬ್ಬರನ್ನು ಕೂಡ ವಿಷನರೀಸ್ ಅಂತ ಹೇಳ್ತೀನಿ. ಇಲ್ಲಿ ಇವತ್ತು ವಿಷನರೀಸ್ ಅಂತ ಹೇಳಿದ್ರೆ ಆರ್ಡರ್ ಸಕ್ಸ್ಲೇನೋ ಅಥವಾ ಇದು ಬ್ರೇವ್ ನ್ಯೂ ವರ್ಲ್ಡ್ ಅಂತ ಆರ್ಡರ್ ಅಕ್ಸ್ಲೇ ಇರ್ಬೋದು, ಅಥವಾ ಇನ್ಯಾರೋ ಒಬ್ಬ ಈಗಿರುವಂತಹ ಅನೇಕ ಜನ ವಿಷನರೀಸ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಅದು ಇನ್ನೂ ಅನೇಕ ಜನ ಅಮೇರಿಕನ್ ಇರ್ಬೋದು, ಬೇರೆ ಬೇರೆ ದೇಶದ ಇವರಿರ್ಬೋದು, ಹರಾರೆ ಇರ್ಬೋದು, ಆ ಥರದ ಅನೇಕ ಜನ ವಿಷನರೀಸ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಆದರೆ ಅವ್ರು ಏನನ್ನೂ ಓದಿರಲಿಲ್ಲ. ಅವ್ರಿಗೆ ಅಕ್ಷರ ಜ್ಞಾನ ಹೊರತುಪಡಿಸಿ ಇನ್ನೇನೂ ಗೊತ್ತಿರಲಿಲ್ಲ. ಕರ್ನಾಟಕ ಹೊರತುಪಡಿಸಿ ಅವನ್ನೆಲ್ಲೂ ಹೋಗಿರಲಿಲ್ಲ. ಆದರೆ ಹೆಂಗೆ ಬಂತು ಆ ಜ್ಞಾನ? ಅದು ಅನುಭವದಿಂದಂತಹ ಬಂದ ಜ್ಞಾನ, ಕಾಯಕದಿಂದ ಬಂದಂತಹ ಜ್ಞಾನ. ಕಾಯಕವನ್ನು ಆಧಾರವಾಗಿಟ್ಟುಕೊಂಡು ಅವರು ಇದನ್ನು ಬರೆಯೋದಕ್ಕೆ ಶುರುವಾಗಿದ್ದರಿಂದ ಅದು ಇವತ್ತಿಗೂ ಕೂಡ ಜೀವಂತವಾಗಿದೆ ಆ ವಚನಗಳು. ಯಾಕೆ ಇವತ್ತು ಅನೇಕ ಸಂಸ್ಕೃತ ಗ್ರಂಥಗಳು ನಮಗೆ ಅನೇಕ ಶತಮಾನಗಳಿಂದ ಬರೆದಂತಹ ಸಂಸ್ಕೃತ ಗ್ರಂಥಗಳು ನಮಗೆ ಇವತ್ತು ಇದು ಅನ್ನಿಸ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ. ಆದರೆ ಒಂದು ವಚನ ಇವತ್ತು ಎಷ್ಟು ಬೇಗ ಕನೆಕ್ಟ್ ಆಗುತ್ತೆ ಅಂತಂದರೆ, ಒಂದು ಶಾಲೆ ಓದುವ ಮಗುವಿಗೂ ಕೂಡ ಅದು ಅರ್ಥ ಆಗಿಬಿಡುತ್ತೆ. ಯಾಕೆ ಅಂತ ಕೇಳಿದ್ರೆ ಅದು ಶ್ರಮದ ಆಧಾರದ ಮೇಲೆ ಬಂದಿರುವಂತಹ ಕಾರಣಕ್ಕೋಸ್ಕರ. ಆ ಶ್ರಮಜೀವಿಗಳ ಹೋರಾಟ ಅಂದ್ರೆ ನಾವೇನು ಕರಿತೀವಿ, ಕಾರ್ಲ್ ಮಾರ್ಕ್ಸ್ ಏನಂತ ಕರೆದ್ರು, ಆ ಶ್ರಮಜೀವಿಗಳ ಹೋರಾಟನ ಕಾರ್ಲ್ ಮಾರ್ಕ್ಸ್ಗಿಂತಲೂ ಮೊದಲೇ ಮಾಡಿದಂಥವರು ಬಸವಾದಿ ಶರಣರು ಅನ್ನೋದನ್ನು ನಾವು ಯಾರೂ ಬರೀಬಾರ್ದು. ಇದೆಲ್ಲವೂ ನಮ್ಮಲ್ಲೇ ಆಗಿದೆ ಅಂತದ್ದು. ಇಂಡಿಯಾ ದೇಶದ ಬೇರೆ ಎಲ್ಲ ರಾಜ್ಯಗಳಿಗೂ ಹೋಲಿಸ್ಕೊಂಡಿದ್ದು ಅಂತ ಹೇಳಿದ್ರೆ ನಮಗೆ ಸಿಗೋವಂಥದ್ದು ಒಟ್ಟು ಒಂದೇ ಒಂದು ರಾಜ್ಯ ಈ ರೀತಿಯ ಚಳವಳಿ ಆಗಿರುವಂಥದ್ದು ಕರ್ನಾಟಕ. ಅದರಲ್ಲೂ ಅಸ್ಪೃಶ್ಯತೆ ಬಗ್ಗೆ ಅವರು ಅಡ್ರೆಸ್ ಮಾಡಿರುವಂಥದ್ದು, ಆಮೇಲೆ ಮಹಿಳಾ ಸಮಾನತೆಯ ಬಗ್ಗೆ ಅಡ್ರೆಸ್ ಮಾಡಿರುವಂಥದ್ದು. ಮಹಿಳಾ ಸಮಾನತೆ ಬಗ್ಗೆ ಅಂಬೇಡ್ಕರ್ ಅವರು ಅವರ ಇದರಲ್ಲಿ ಹಿಂದೂ ಕೋಡ್ ಬಿಲ್ ತರುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಾಕಬೇಕು ಅಂತ ಕೇಳ್ತಾರೆ. ಆದರೆ ಮಹಿಳಾ ಸಮಾನತೆನ ಯಾವಾಗಲೂ ಅವರು ಪ್ರತಿಪಾದಿಸ್ತಾರೆ. ಎಷ್ಟು ಜನ ಮಹಿಳೆಯರು ಆವತ್ತಿನ ಇದ್ರ ಶರಣ ಚಳವಳಿಯಲ್ಲಿ, ವಚನ ಚಳವಳಿಯಲ್ಲಿ ಅವತ್ತು ಭಾಗಿಯಾಗಿದ್ರು ಅನ್ನೋದನ್ನು ನಾವು ಮರಿಬಾರ್ದು. ಎಂದೂ ಕೂಡ ಅವರು ಮುಟ್ಟು ಮೈಲಿಗೆ ಅಂತ ಏನದು ನಾವು ಕರಿತಾ ಇದ್ದೀವಿ, ಮುಟ್ಟು ಮೈಲಿಗೆ ಬಗ್ಗೆ ಅವರು ಎಂದೂ ಮಾತಾಡಲೇ ಇಲ್ಲ. ಅದೊಂದು ಸಹಜ ಕ್ರಿಯೆ ಅನ್ನೋ ರೀತಿಯಲ್ಲೇ ಹೇಳ್ತಾ ಇದ್ರು. ಅಂದರೆ ಅಷ್ಟೊಂದು ಶಿಕ್ಷಣ ಇಲ್ಲದೇ ಇರೋವಂಥವ್ರಿಗೂ ಕೂಡ ಇದೆಲ್ಲವೂ ಕೂಡ ಇದೊಂದು ಸಹಜ ಕ್ರಿಯೆ ಅನ್ನೋ ಅಷ್ಟು ಕಾಮನ್ ಸೆನ್ಸ್ ಅಂತ ನಾವೇನು ಕರಿತೀವಿ, ಆ ಕಾಮನ್ ಸೆನ್ಸ್ ಅವ್ರಿಗೆ ಇದ್ದಿದ್ದರಿಂದಾಗಿ ಅವತ್ತು ಅದನ್ನ ಬರಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಬಸವಣ್ಣ ತಂದಂತಹ ಅವತ್ತು ಮಹಿಳಾ ಸಮಾನತೆ ಏನಿದೆ ಅದನ್ನು ಅಂಬೇಡ್ಕರ್ ಅವರು ಪ್ರತಿನಿಧಿಸ್ತಾರೆ. 20ನೇ ಶತಮಾನದ ನಾನು ಹೇಳೋ ಪ್ರಕಾರ 21ನೇ ಶತಮಾನದ ಅತ್ಯಂತ ಮೊಟ್ಟ ಮೊದಲ ಮಹಿಳಾವಾದಿ ಅಂತ ಹೇಳಿ ನಾನು ಅಂಬೇಡ್ಕರ್ ಅಂತ ಕರಿತೀನಿ. ಆದರೆ 12ನೇ ಶತಮಾನಕ್ಕಿಂತಲೂ ಹಿಂದೆನೇ ಒಬ್ಬ ದೊಡ್ಡ ಮಹಿಳಾವಾದಿ ಅಂತ ಹೇಳಿದ್ರೆ ಬಹುಶಃ ಪ್ರಪಂಚದ ಏಕೈಕ ಮಹಿಳಾವಾದಿ ಅಂತಂದರೆ ಅದು ಬಸವಣ್ಣ ಅಂತ ಅನಿಸುತ್ತೆ. ಇಲ್ಲಿ ಯಾವುದೂ ಕೂಡ ನಾನು ಇದನ್ನು ಎಕ್ಸಾಗ್ರೇಟ್ ಮಾಡಿ ಹೇಳ್ತಾರೆ ಅಂತಿದ್ದಾರೆ. ಯಾಕಂದರೆ ಮಹಿಳೆಯರ ಬಗ್ಗೆ 12ನೇ ಶತಮಾನದಲ್ಲಿ ಮಾತಾಡೋಕ್ಕಿಂತಲೂ ಹಿಂದೆ ಯಾರೂ ಮಾತಾಡಿದ ದಾಖಲೆಗಳೆಲ್ಲ. ಅನೇಕ ಸಲ ನಾನು ವೈದಿಕ ಧರ್ಮವನ್ನು ಅನುಸರಿಸುವಂತಹ ಸ್ವಾಮೀಜಿಗಳ ಜೊತೆ ಮಾತಾಡಿದಾಗ ಅವರು ಮಹಿಳೆಯರು ಇವತ್ತಿಗೂ ಕೂಡ ಮುಟ್ಟಿಸ್ಕೊಳ್ಳೋಕೆ ತಯಾರಿಲ್ಲ. ಅವ್ರ ಜೊತೆ ಒಂದು ವಾದ ಆದಾಗ ನನಗೆ ಪೇಚಾವರ ಸ್ವಾಮೀಜಿಗಳ ಜೊತೆಯಲ್ಲೇ ಒಂದು ವಾದ ಆಯಿತು. ಆ ವಾದ ಆದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ಯಾಕೆ ಒಬ್ಬ ಹೆಣ್ಣುಮಗಳನ್ನು ನೀವು ನಿಮ್ಮ ಉತ್ತರಾಧಿಕಾರಿಯಾಗಿ ತಗೋಬಾರ್ದು ಅಂತ ಹೇಳ್ಬಿಟ್ಟು. ಆಗ ಅವ್ರು ಹೇಳಿದ್ರು, ಮುಟ್ಟು ಮೇಲಿಗೆ ಅಂತ ಹೇಳ್ಬಿಟ್ಟು. ಮುಟ್ಟು ಮೇಲಿಗೆ ಇಲ್ದಿದ್ರೆ ನಾನು ಹುಡ್ತಾ ಇರಲಿಲ್ಲ, ನೀವು ಹುಡ್ತಾ ಇರಲಿಲ್ಲ ಸ್ವಾಮೀಜಿ. ಮುಟ್ಟು ಮೇಲಿಗೆ ಬಗ್ಗೆ ಗೌರವ ಇಲ್ಲ ಅಂತಂದರೆ ನಿಮ್ಮ ಬಗ್ಗೆ ನಮ್ಗೆ ಹೆಂಗೆ ಗೌರವ ಬರುತ್ತೆ ಅಂತ ನಾನು ಹೇಳಿ ಎದ್ದು ಹೊರಗಡೆ ಬಂದೆ ಆ ಸಂದರ್ಭದಲ್ಲಿ. ಅಂದರೆ ಮುಟ್ಟು ಮೇಲಿಗೆಯನ್ನು ನಾವು ಈ ಶತಮಾನದಲ್ಲೂ ಕೂಡ ಇದು ಮಾಡ್ತಾ ಇದ್ದೀವಿ, ಅಂದರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆದರೆ 12ನೇ ಶತಮಾನದಲ್ಲೇ ಅದನ್ನು ನಿರಾಕರಿಸಿದ್ರು. ಅದೊಂದು ಪ್ರಕೃತಿ ದತ್ತವಾದಂಥ ಒಂದು ಪ್ರಕ್ರಿಯೆ ಅಂತ ಆಲೋಚನೆ ಮಾಡಿದ್ರು ಈ ಬಸವಾದಿ ಶರಣರು ಅಂತಂದರೆ ಅದನ್ನು ನಾವು ಇವತ್ತಿಗೂ ಮರಿಬಾರ್ದು. ಅನ್ಟಚಬಿಲಿಟಿ ಬಗ್ಗೆ ಅಷ್ಟೇ. ಅನ್ಟಚಬಿಲಿಟಿ ಬಗ್ಗೆ ಅನೇಕ ವಚನಗಳಲ್ಲಿ ನಮ್ಗೆ ಸಿಗ್ತವೆ. ನಾನು MM ಕಲಬುರ್ಗಿಯವರ ಎಂಟೈರ್ ಇದನ್ನು ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ನೋಟ್ ಮಾಡಿಕೊಂಡಿದ್ದೆ. ನಾನು ಇವತ್ತು ತಂದಿಲ್ಲ ಅದನ್ನು. ಅನೇಕ ಇಶ್ಯೂಗಳಲ್ಲಿ ಅನ್ಟಚಬಿಲಿಟಿ ಬಗ್ಗೆನೇ ನನಗನ್ಸುತ್ತೆ ಬಸವಾದಿ ಶರಣರು ಮತ್ತು ಅನ್ಟಚಬಿಲಿಟಿ ಅಂತ ಹೇಳ್ಬಿಟ್ಟು ಕನಿಷ್ಠ ಒಂದು 5ರಿಂದ 10 PhDಗಳು ತಗೋಬೋದು ಯಾರಾದರೂ ಅದ್ರ ಬಗ್ಗೆ ಕೆಲಸ ಮಾಡಿದ್ರು. ಅಷ್ಟೊಂದು ಮೆಟೀರಿಯಲ್ ಇದೆ ಅನ್ಟಚಬಿಲಿಟಿ ಬಗ್ಗೆ. ಅಂದರೆ ಅನ್ಟಚಬಿಲಿಟಿನ ಇನ್ಯಾರು ಅಡ್ರೆಸ್ಸೇ ಮಾಡಿರಲ್ವಾ ಈ ದೇಶದಲ್ಲಿ ಅಂತ ಹೇಳ್ಬಿಟ್ಟಿದೆ. ಬಹುಶಃ ಬುದ್ಧನನ್ನು ಕ್ರಿಸ್ತಪೂರ್ವದಲ್ಲಿ ಇದ್ದಂತಹ ಬುದ್ಧನನ್ನು ಹೊರತುಪಡಿಸಿದ್ರೆ ಕ್ರಿಸ್ತನ ನಂತರ ಬಂದ ಇದರಲ್ಲಿ ಮೊಟ್ಟ ಮೊದಲು ಅದನ್ನ ಅಡ್ರೆಸ್ ಮಾಡಿದವರು ಜಗತ್ತಿನಲ್ಲಿ ಬಹುಶಃ ಬಸವಣ್ಣ ಒಬ್ಬರೇ ಅಂತ ನನಗೆ ಅನಿಸುತ್ತೆ.
ಈ ರೀತಿಯ ಒಂದು ದೊಡ್ಡ ಪ್ರಮಾಣದ ನಮಗೆ ಕ್ಯಾನ್ವಾಸ್ ಇದೆ ಬಸವಣ್ಣನವ್ರ ಬಗ್ಗೆ. ಇಂಥ ಒಬ್ಬ ನಾಯಕನನ್ನು ನಾವು ಇಟ್ಕೊಂಡು ಯಾರಿಗೂ ತಲುಪಿಸ್ದಂಗೆ ಮಾಡ್ತಾ ಇದ್ದೀವಲ್ಲ. ಈಗ ನಾವು ಇವತ್ತು ಪ್ರತಿದಿನ ಒಂದು ವೈದಿಕ ಸಮುದಾಯದ ಸವಾಲುಗಳು ನಮ್ಮ ಎದುರುಗಡೆ ಪ್ರತಿದಿನ ನಮ್ಮ ಮುಂದುಗಡೆ ಬರ್ತಾ ಇದೆ. ನಾನು ನೇರವಾಗಿ ಹೇಳಬೇಕು ಅಂತಂದರೆ, ವೈದಿಕತೆಯನ್ನೇ ಉಸಿರಾಡುವಂತಹ RSS ಮತ್ತು ಸಂಘ ಪರಿವಾರದ ಇವು ಭಾಳ ನೇರವಾಗಿ ಇವತ್ತು ವೈದಿಕತೆಯನ್ನು ನಮ್ಮ ಮೇಲೆ ಹೇರಲಿಕ್ಕೆ ಆಗುವಂಥ ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾವೆ. ನಾಗಪುರದಲ್ಲಿ ಅದಕ್ಕೋಸ್ಕರ ಒಂದು ಥಿಂಕ್ ಟ್ಯಾಂಕ್ ಇದೆ. ಅವರು ಯಾವಾಗಲೂ ಕೂಡ ಯಾವ ರೀತಿಯಲ್ಲಿ ಉಳಿಸ್ಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ ವೈದಿಕತೆಯನ್ನು. ಅದಕ್ಕೆ ಲೋಹಿಯಾ ಒಂದು ಮಾತು ಹೇಳೋದು ನನಗೆ ಯಾವಾಗಲೂ ನಾನು ಕೋಟ್ ಮಾಡ್ತಾ ಇರ್ತೀವಿ. ಲೋಹಿಯಾ ಅವರು ಒಂದು ಮಾತು ಹೇಳ್ತಾರೆ, ವಸಿಷ್ಠ ಬ್ರಾಹ್ಮಣನಾದವನು ತನ್ನ ಜಾತಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕೂಡ ಬಲಿ ಕೊಡಬಲ್ಲ ಅಂತ. ಅಂದರೆ ಜಾತಿ ಅಷ್ಟೊಂದು ತೀವ್ರವಾಗಿ ಅವ್ರಿಗೆ ಬೇಕಾಗಿದೆ. ಅವ್ರಿಗೆ ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಉತ್ತರ ಕೊಡಲಿಕ್ಕೆ ಹೆಣಗಾಡ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ, ಏನೇನೋ ಹೇಳ್ತಾ ಇದ್ದೀವಿ. ಯಾಕೆ ಏನೇನೋ ಹೇಳಬೇಕು? ನಮಗೊಂದು ಕಲ್ಚರಲ್ ಒಂದು ದೊಡ್ಡ ರಿಚ್ ಆದಂಥ ಒಂದು ಹೆರಿಟೇಜ್ ಇದೆ ನಮ್ಮ ಮುಂದ್ಗಡೆ. ಅದು ನಾವು ಯಾಕೆ ಬಳಸ್ಕೊಳ್ತಾ ಇಲ್ಲ? ಅದನ್ನ ಯಾಕೆ ಹೇಳಬಾರ್ದು? ಮೊನ್ನೆ ಕೂಡ ನನಗೆ ಅನ್ನಿಸಿದ್ದು ಅದೇನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಇನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಘೋಷಿಸಿದಂಥ ಸಂದರ್ಭದಲ್ಲಿ ಅವರೊಂದು ಸರ್ಕಾರದಲ್ಲಿ ಒಂದು ಕಾಲ್ ಕೊಟ್ಟಿದ್ದಿದ್ರೆ, DC ಗಳಿಗೆಲ್ಲ ಒಂದು ಕಾಲ್ ಕೊಟ್ಟಿದ್ದಿದ್ರೆ, ಎಲ್ಲ ನಾವು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸ್ತಾ ಇದ್ದೀವಿ ರೀ, ನಿಮ್ಮ ಜಿಲ್ಲಾ ಇದರಲ್ಲಿ ನೀವೆಲ್ಲವೂ ಕೂಡ ಬಸವಣ್ಣನವರ ಬಗ್ಗೆ ಒಂದು ಇದನ್ನು ಮಾಡಿ, ಒಂದು ಮಾತುಕತೆಯನ್ನು ಏರ್ಪಡಿಸಿ, ಒಂದು ಫೋಟೋ ಇಡಿ, ಅದಕ್ಕೊಂದು ದೀಪ ಹಚ್ಚಿ ಬಸವಣ್ಣನ ಬಗ್ಗೆ ಮಾತಾಡುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಒಂದು ಆರ್ಡರ್ಸ್ ಮಾಡದಿದ್ದರೆ, ಅವತ್ತು ಎಲ್ಲ ಕಡೆ ಅಯೋಧ್ಯೆ ರಾಮನ ಫೋಟೋಗಳಿದ್ವಲ್ಲ, ಅದಕ್ಕೆ ಒಂದು ಪ್ಯಾರಲ್ ಆಗ್ತಾ ಇರುತ್ತೆ. ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಬಸವಣ್ಣನ ಮುಂದ್ಗಡೆ ಯಾರೂ ನಿಲ್ಲಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಪ್ಯಾರಲ್ ಆಗ್ತಾಯಿತ್ತು. ಅದನ್ನೂ ಕೂಡ ನಾವು ಬಳಸ್ಕೊಳ್ಳಿಲ್ಲ. ಅದನ್ನು ಕೂಡ ಸುಮಾರು ಜನಕ್ಕೆ ಹೇಳಿಬಿಟ್ಟಿದ್ರು ಸಾಕಾಗಿತ್ತು. ಬಸವಣ್ಣನನ್ನು ನಾವು ಸಾಂಸ್ಕೃತಿಕ ನಾಯಕವನ್ನಾಗಿ ಘೋಷಿಸ್ತಾ ಇದ್ದೀವಿ, ನಿಮ್ಮ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಬಸವಣ್ಣನ ಇದ್ದಿದೆಯೋ ಅಲ್ಲೊಂದು ಫೋಟೋ ಇಟ್ಟು ಅವ್ರಿಗೊಂದು ಗೌರವ ಸೂಚಿಸಿ ಅಂತ ಹೇಳ್ಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಆಗುತ್ತೆ. ನಾನು ಒಂದು ಸಲ ಮಾತಾಡ್ತಾ ಹೇಳ್ತಾ ಇದ್ದೆ, ಒಂದು ಕಾಡಲ್ಲಿರುವಂತಹ ಒಂದು ರುದ್ರಾಕ್ಷಿ ಮರ ಹೇಳುತ್ತಂತೆ, ನಾನೇ ಬರೆದಿದ್ದೆ ಅದನ್ನ, ಹೇಳುತ್ತಂತೆ, ನಾವು ನಿಮ್ಗೆ ಎಷ್ಟೊಂದು ರುದ್ರಾಕ್ಷಿ ಕೊಟ್ವಿ, ಆದರೆ ನಿಮ್ಮನಿಂದ ಒಬ್ಬ ಬಸವಣ್ಣನ ಕೊಡೋಕೆ ನಿಮ್ಮ ಕೈಲಾಗಲಿಲ್ವಲ್ಲ. ಒಂದು ರುದ್ರಾಕ್ಷಿ ಮರ ಕೇಳುತ್ತಂತೆ. ಇದನ್ನು ನಾನು ಭಾಳ ಹಿಂದೆನೇ ನಾನು ಬರೆದಿದ್ದೆ. ನಾನಿದ್ದನ್ನು ಹಂಗೆ ನಮ್ಮ ಕೈಲಿ ಇವತ್ತಿಗೂ ಕೂಡ ಬಸವಣ್ಣನ ಸೃಷ್ಟಿ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬ ಅಂಬಿಗರ ಚೌಡೆಯನ್ನು ನಮ್ಮ ಸೃಷ್ಟಿ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಎಂತ ಅವರು ಹೇಳವರು. ನಾನು ಈ ಅಲೆಮಾರಿ ಆದಿವಾಸಿಗಳ ಜೊತೆಲಿ ನಾನು ಹೆಚ್ಚು ಕೆಲಸ ಮಾಡ್ತಾ ಇರೋದ್ರಿಂದ ಆ ಹೆಳವರ ಬಗ್ಗೆ ಎಷ್ಟು ಕಾಳಜಿ ಇತ್ತು ಮನುಷ್ಯನಿಗೆ ಅಂತ ಹೇಳ್ಬಿಟ್ಟು. ಒಬ್ಬ ಹೆಳವ ಸೇರಿಕೊಳ್ತಾನೆ ಅಲ್ಲಿ ಕಲ್ಯಾಣ ಕ್ರಾಂತಿ ಇದರಲ್ಲಿ, ಅವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಕಾಯಕ ಮಾಡದೆ ಯಾರು ಊಟ ಮಾಡಬಾರ್ದು ಅಂತ. ಆ ಹೆಳವ ಊಟ ಮಾಡದೆ ಅಲ್ಲೇ ಇರ್ತಾನೆ. ಅವ್ನು ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ನು ಹೇಳುವ ಕಾಲು ಅವನಿಗೆ ಕುಂಟ, ಅವನು ಪಾಪ. ಆಮೇಲೆ ಅವರೆಲ್ಲರೂ ಹೇಳ್ತಾರೆ, ಇಲ್ಲ ಅಣ್ಣ ಬಂದಿದ್ದು ಅಂತ ಹೇಳಿದ್ರೆ ನೀವು ಊಟ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲ ಕಾಯಕ ಮಾಡದೆ ಯಾರೂ ಊಟ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ. ಆಗ ಅಣ್ಣ ಬಂದಾಗ ಅವ್ರು ಹೇಳ್ತಾರೆ, ಈ ಥರ ಇವನು ಊಟ ಮಾಡದೆ ಇದ್ದಾನೆ ಅಂತ ಹೇಳಿದಾಗ, ಇಲ್ಲ ಅವನ ಕೆಲಸ ಅವನಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಕೊಡ್ತಾರೆ. ಇವತ್ತಿಗೂ ಕೂಡ ಆ ಹೆಳವ ಸಮುದಾಯ ನೋಡಿ, ಹೆಳವ ಸಮುದಾಯಕ್ಕೆ ಮಾತ್ರ ಎತ್ತಿನ ಮೇಲೆ ಕುಂತ್ಕೊಂಡು ಹೋಗುವಂಥ ಸವಾರಿ ಮಾಡುವಂಥ ಅವಕಾಶ ಅವ್ರಿಗೆ ಮಾತ್ರನೇ. ಎತ್ತಿನ ಮೇಲೆ ಕುಂತ್ಕೊಂಡು ಅವರು ವಂಶಾವಳಿಯನ್ನು ಬರಿತಾ ಹೋಗ್ತಾರೆ. ಆ ಅವಕಾಶ ಮಾಡಿಕೊಟ್ಟಿದ್ದದನ್ನು ಬಸವಣ್ಣ. ಭಾಳ ಜನಕ್ಕೆ ಇದು ಗೊತ್ತಿರಲಾರ್ದು. ಆ ಒಂದು ಸಣ್ಣ ಸಮುದಾಯ, ಹೆಳವ ಸಮುದಾಯ ಅಂತ ಹೇಳ್ಬಿಟ್ಟು, ಅವನಿಂದ ಬಂದಂತಹ ಎಲ್ಲ ಹೆಳವ ಇವರು ಕೂಡ ಇವತ್ತು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಹೊಟ್ಟೆಪಾಡಿಗೆ ಒಂದು ದಾರಿ ಆಗಿದೆ. ಆ ರೀತಿ ಬಸವಣ್ಣ ಒಬ್ಬ ಕಡೆಯ ವ್ಯಕ್ತಿನ ಕೂಡ ನಿರಾಕರಿಸದೆ ಆತ ಒಳಗಡೆಗೆ ಸೇರಿಸ್ಕೊಂಡ. ಇಲ್ಲಿ ನಾನು ಗ್ರಹಿಸಿದ್ದೇನು ಅಂತ ಹೇಳಿದ್ರೆ, ಬಸವಣ್ಣನ ಓದಂಥ ಸಂದರ್ಭದಲ್ಲಿ ಅಲ್ಲಿ ಬರೀ ಮೆದುಳು ಮಾತ್ರ ಕೆಲಸ ಮಾಡಲಿಲ್ಲ, ಮೆದುಳು ಮತ್ತು ಹೃದಯ ಎರಡೂ ಕೆಲಸ ಮಾಡೋದ್ರಿಂದಾಗಿ ಅದು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿಲಿಕ್ಕೆ, ಬಸವ ತತ್ವಗಳು ಜೀವಂತವಾಗಿ ಇರಲಿಕ್ಕೆ ನಮಗೆ ಸಾಧ್ಯ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ, ಮೆದುಳು ಮತ್ತು ಹೃದಯದ ನಡುವೆ ಯಾವುದೇ ಅಂತರವಿಲ್ಲದೆ ಎರಡನ್ನೂ ಸಮಾನವಾಗಿ ತೆಗೆದುಕೊಂಡೋದವನು ಈ ಜಗತ್ತಿನಲ್ಲಿ ಬುದ್ಧ ಅಂತ ಹೇಳ್ಬಿಟ್ಟಿದ್ದಾರೆ.
ಬಹುಶಃ ಅವರಿಗೆ ಬಸವಣ್ಣನ ಬಗ್ಗೆ ಅರಿವಿದ್ದಿದ್ದರೆ ಬಸವಣ್ಣ ಕೂಡ ಅಂತ ಹೇಳ್ತಾ ಇದ್ರು ಅಂತ ನನಗೆ ಅನಿಸುತ್ತೆ. ನನಗೆ ಅದಕ್ಕಿಂತಲೂ ಮುಂದುವರಿಸಿ ಹೇಳೋದಾದರೆ, ಅಕಸ್ಮಾತ್ ಏನಾದರೂ ಕರ್ನಾಟಕದಲ್ಲೇ ಅಂಬೇಡ್ಕರ್ ಹುಟ್ಟುಬಿಟ್ಟಿದ್ದಾರೆ, ಬಸವ ಧರ್ಮನೇ ನಮ್ಮ ಧರ್ಮ ಆಗಬೇಕು ಅಂತ ಹೇಳ್ತಾ ಇದ್ರು. ಖಂಡಿತ ಹೇಳ್ತಾ ಇದ್ರು ಆ ಮಾತನ್ನು. ಯಾಕಂದರೆ ಅವ್ರಿಗೂ ಕೂಡ ಅಷ್ಟೊಂದು ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು. ಆದರೆ ಅವ್ರಿಗೆ ಇದರ ನಾಲೆಡ್ಜ್ ಭಾಳ ಪಾಪ ತಲುಪಿರಲಿಲ್ಲ. ಯಾಕಂದರೆ 1993ವರೆಗೂ ಕೂಡ ಅಂಬೇಡ್ಕರ್ ಬರಹಗಳು ನಮ್ಗೆ ಯಾರಿಗೂ ದಕ್ಕಿರಲೇ ಇಲ್ಲ. ಆಮೇಲೆ ಬಸವಣ್ಣನ ವಚನಗಳಂತೂ ನಮ್ಗೆ ಯಾರಿಗೂ ದಕ್ಕಿರಲೇ ಇಲ್ಲ. ನಾನಂತೂ ಕೋಲಾರದಿಂದ ಬಂದವನು. ನಮಗೆ ಕೊಲಬೇಡ ಹುಸೇನು ಉಡಿಯಲು ಬೇಡ ಅನ್ನೋಂಥ ಒಂದು 4-5 ವಚನ ಬಿಟ್ಟರೆ ನಮಗೇನು ಗೊತ್ತಿರಲೇ ಇಲ್ಲ ನಮಗೆ. ಯಾಕೆ ತೆಲುಗು ಪ್ರದೇಶದಿಂದ ಬಂದವನು ನಾನು. ಹಾಗಾಗಿ ಬಸವಣ್ಣ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ದೊಡ್ಡ ಚಳವಳಿಯಾಗಿ, ದೊಡ್ಡ ಒಬ್ಬ ಸಾಂಸ್ಕೃತಿಕ ನಾಯಕನಾಗಿ ಇವತ್ತು ಉಳಿಬೇಕಾಗಿತ್ತು. ಆದರೆ ನಾವು ಬಸವಣ್ಣನನ್ನು ನಮ್ಮ ಕರ್ನಾಟಕದಲ್ಲೇ ಉಳಿಸ್ಕೊಳ್ತಾ ಇಲ್ಲ ಅನ್ನೋಂತಹ ನೋವು ದಟ್ಟವಾಗಿ ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಜಾತಿಯನ್ನೇ ನೀತಿಯನ್ನಾಗಿ ಮಾಡಿಕೊಂಡು ಈ ದೇಶನ ಒಡಿತಾ ಇರುತ್ತ ಸಂದರ್ಭದಲ್ಲಿ, ಧರ್ಮದ ಮೇಲೆ ಈ ದೇಶವನ್ನು ಒಡಿತಾ ಇರುತ್ತ ಸಂದರ್ಭದಲ್ಲಿ ಭಾಳ ಅಸಹಿಷ್ಣುತೆ ಈ ನಮ್ಮ ಮನಸ್ಸುಗಳಲ್ಲಿ ಇವತ್ತು ಬೇರೂಡ್ತಾ ಇದೆ. ನಮ್ಮ ಮೆದುಳುಗಳಿಗೆಲ್ಲ ವಿಷವನ್ನು ಸುರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ಶುದ್ಧಿ ಮಾಡೋಂಥ ಒಬ್ಬ ಡಾಕ್ಟ್ರ್ ಯಾರಾದರೂ ಇದ್ದರೆ ಅದು ಬಸವಣ್ಣ ಅಂತ ನನಗೆ ಅಂದ್ಕೊಂಡಿದ್ದೇನೆ. ಅದು ಬುದ್ಧ, ಬಸವ, ಅಂಬೇಡ್ಕರ್ ಒಂದು ಪರಂಪರೆ ಅಂತ ನಾನು ಹೇಳ್ತೀನಿ. ಅದು 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 ಅವರು ಮೂವರು ಒಬ್ಬರೇ ಅಂತ ನನ್ನ ಪ್ರಕಾರ. ಯಾಕಂದರೆ ಬಸವಣ್ಣನಲ್ಲಿ ನಾವು ಬುದ್ಧನನ್ನು ನೋಡ್ತೀವಿ, ಅದೇ ರೀತಿ ಬುದ್ಧನಲ್ಲಿ ನಾವು ಬಸವಣ್ಣನನ್ನು ನೋಡ್ತೀವಿ, ಅವರಿಬ್ಬರಲ್ಲಿ ಅಂಬೇಡ್ಕರ್ನೂ ನೋಡ್ತೀವಿ. ಇದನ್ನು ನಾವು ಆಲೋಚನೆ ಮಾಡಿಕೊಂಡು ಈ ಒಂದು ಸಂಸ್ಕೃತ ನಾಯಕ ಅಂತ ಘೋಷಿಸೋದ್ರ ಮೂಲಕ ಸರ್ಕಾರಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿಂದ ಆಚೆಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿಬಿಟ್ಟು ಸರ್ಕಾರ ಕೈ ಕಟ್ಬಿಟ್ಟು ಸುಮ್ಮನೆ ಇರಬಾರ್ದು. ಅಥವಾ ಎಲ್ಲೋ ಯಾವುದೊಂದು ಸರ್ಕಾರಿ ಆಫೀಸಲ್ಲಿ ಬಸವಣ್ಣನ ಫೋಟೋ ಹಾಕ್ಬಿಟ್ಟು ಸುಮ್ಮನೆ ಇರಬಾರ್ದು. ಮುಂದಿನ ಜನ್ರೇಷನ್ಗೆ ಬಸವಣ್ಣನನ್ನು ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಅನೇಕ ಹಾದಿಗಳಿದ್ದಾವೆ ಈಗ ಬಸವಣ್ಣನ ತಲುಪಿಸ್ಲಿಕ್ಕೆ. ಈಗ ಟೆಕ್ನಾಲಜಿ ಇದೆಯಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥ ಸಂದರ್ಭದಲ್ಲಿ ಬಸವಾದಿ ಶರಣರ ಐಡಿಯಾಲಜಿಯನ್ನು, ಅವರ ವಚನಗಳನ್ನು, ಅವರ ಆಲೋಚನೆಗಳನ್ನು, ಅವರ ಸಿದ್ಧಾಂತವನ್ನು ನಾವು ತಲುಪಿಸುವಂಥ ಕೆಲಸವನ್ನು ಸರ್ಕಾರ ಭಾಳ ದಿಟ್ಟವಾಗಿ, ಭಾಳ ಸ್ಪಷ್ಟವಾಗಿ ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರ ಎಲ್ಲರ ಸಹಕಾರವನ್ನು ಪಡ್ಕೊಂಡು ಅದನ್ನು ಮಾಡಬೇಕಾಗಿದೆ. ಬಸವಣ್ಣ ಇಲ್ಲಿ ಹೆಚ್ಚಾದಂತೆಲ್ಲ ಇಲ್ಲಿನ ನಾಗಪುರದ ವಿಷಕ್ರಿಮಿಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದನ್ನು ನಾವು ಆಲೋಚನೆ ಮಾಡಬೇಕು. ಬಸವಣ್ಣ ಇಲ್ಲಿ ಪ್ರಭಾವಿ ಆಗಬೇಕು. ಬಸವಣ್ಣ ನಮ್ಮ ಹೃದಯದೊಳಗಡೆ ಬಸವಣ್ಣನ ಒಂದೊಂದು ಕಣ ಕೂಡ ಸೇರ್ತಾ ಇದ್ದಂಗೆಲ್ಲ ಒಳಗಡೆ ಇರುವಂಥ ವಿಷ ಇದೆಯಲ್ಲ, ನಾಗಪುರ ತುಂಬಿರುವಂಥ ವಿಷ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹೋಗುತ್ತೆ. ಇದೊಂದು ಬಸವನಾಡು ಆಗಬೇಕು. ಈ ರಾಜ್ಯ ಬಸವನಾಡೇ ಹೊರತು ಬೇರೆ ಅಲ್ಲ. ಹಾಗಾಗಿ ಬಸವಣ್ಣನ ಸಂಸ್ಕೃತ ನಾಯಕನಾಗಿ ನಾವೆಲ್ಲರೂ ಕೂಡ ಜಾತಿ, ಮತ, ಭೇದ ಎಲ್ಲವನ್ನೂ ಬಿಟ್ಟು ನಾವು ಒಪ್ಕೋಬೇಕಾಗಿದೆ. ಧರ್ಮ ಕೂಡ ಬಿಟ್ಟು ಒಪ್ಕೋಬೇಕು. ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಪಾರ್ಸಿಗಳಾಗಿರ್ಬೋದು, ಸಿಖ್ರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಬಸವಣ್ಣ ನಮ್ಮ ಸಂಸ್ಕೃತ ನಾಯಕ, ಇಟ್ಸ್ ಎ ಕಲ್ಚರಲ್ ಹೀರೋ ಅನ್ನೋದನ್ನು ನಾವು ಒಪ್ಕೋಬೇಕಾಗಿದೆ. ಆ ನಮ್ಮಲ್ಲಿರುವಂತಹ ಕಲ್ಚರಲ್ ಡೈವರ್ಸಿಟಿ ಅಂತ ನಾವೇನು ಕರಿತೀವಿ, ಆ ಡೈವರ್ಸಿಟಿನ ಹಿಡಿದಿಡಬಲ್ಲಂತಹ ಒಂದೇ ಒಂದು ಶಕ್ತಿ ಇರೋದು ಬಸವಾದಿ ಶರಣರ ವಚನಗಳಲ್ಲಿ ಮಾತ್ರ ಅನ್ನೋದು ಬಿಟ್ಟರೆ ನಮಗಿನ್ನೆಲ್ಲೂ ಕೂಡ ಇಷ್ಟೊಂದು ಸಮೃದ್ಧವಾದಂತಹ ಒಂದು ಕಲ್ಚರಲ್ ರೈಟಿಂಗ್ಸು, ಕಲ್ಚರಲ್ ಇದು ನಮಗೆ ಬ್ಯಾಕ್ಗ್ರೌಂಡ್ ನಮ್ಗೆ ಸಿಗೋದೇ ಸಾಧ್ಯವೇ ಇಲ್ಲ. ಬಹುಶಃ ಕರ್ನಾಟಕಕ್ಕೆ ನಾವು ಸೀಮಿತಗೊಳಿಸಬಾರ್ದು. ಬಸವಣ್ಣ ಭಾರತದ ಸಾಂಸ್ಕೃತಿಕ ನಾಯಕ ಕೂಡ ಆಗಬೇಕು ಅನ್ನುವಂಥ ನನ್ನ ಆಸೆ ಇದೆ. ಬಸವಣ್ಣನ ಜಗತ್ತಿನಾದ್ಯಂತ ನಾವು ತಗೊಂಡೋಗೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರೂ ಕೂಡ ವಂದಿಸಲು ಮಾತನಾಡ್ತಾ ಇದ್ದೀನಿ.
ಬಾಗೇವಾಡಿ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಗೆ ಸೇರಿದ ಒಂದು ಪುಟ್ಟ ಅಗ್ರಹಾರ. ಬಾಗೇವಾಡಿಯಲ್ಲಿರುವ ಶಿವ ದೇವಾಲಯಕ್ಕೆ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳು ಮಗಳಾದ ನಾಗಮ್ಮನೊಡನೆ ನಿತ್ಯ ಸಂದರ್ಶಕರು. ಧಾರ್ಮಿಕ ಶ್ರದ್ಧೆಯ ಈ ಶೈವ ಬ್ರಾಹ್ಮಣ ಕುಟುಂಬ ದೇವಾಲಯದ ಶಿವನ ಪರಮಭಕ್ತರು. ಅದರಲ್ಲೂ ಮಾದಲಾಂಬಿಕೆಗೆ ಶಿವನ ವಾಹನ ನಂದಿ ಆರಾಧ್ಯ ದೈವ. ಆಕೆಗೆ ಈ ನಂದಿ ಕೊಂಬುಗಳ ಮೂಲಕ ತನ್ನ ಕೈ ಬೆರಳಿಟ್ಟು ಶಿವಲಿಂಗದ ದರ್ಶನ ಮಾಡುವುದೆಂದರೆ ಎಲ್ಲಿಲ್ಲದ ಒಲವು. ಒಂದು ದಿನ ಆಕೆ ನಂದಿ ಎದುರು ಕುಳಿತು ಧ್ಯಾನ ಮಗ್ನಳಾಗಿದ್ದಾಗ ಆಕೆಗೆ ಒಂದು ಅಭೂತಪೂರ್ವವಾದ ದಿವ್ಯ ದರ್ಶನವಾಯಿತು. ಅದೇ ಶಿವನ ವಾಹನ ನಂದಿ. ಎಚ್ಚೆತ್ತಾಗ ಇದೆಲ್ಲ ಶಿವನದೇ ಕೃಪೆ ಎಂದು ತಿಳಿದು ಶಿವಲಿಂಗಕ್ಕೆ ಉದ್ದಂಡ ನಮಸ್ಕರಿಸಿದಳು. ಅಂದು ರಾತ್ರಿ ಮನೆಯಲ್ಲಿ ತನಗಾದ ವಿಚಿತ್ರ ಅನುಭವವನ್ನು ಆಕೆ ತನ್ನ ಗಂಡನಿಗೆ ವಿವರಿಸಿದಳು. ಅಂದಂಗ ನೋಡ್ರಿ, ಎಂತ ಚಲೋ ಬಸವ ಅಂತೀನಿ. ಆಹಾ, ಏನ್ ಚಂದ, ಏನಂದ, ಅದ್ರ ಪ್ರಭಾ ಹೇಳುಕ ಆಗೋದಿಲ್ಲ. ಅಲ್ಲೇ ಅದರ ಅರ್ಥ ಬಸವನೇ ಮಗನಾಗಿ ಹುಡ್ತೀನಿ ಅಂತ ಇರಬಹುದು. ಏನಂತೀ? ಹಾ, ಇದ್ರೂ ಇರ್ಬೋದು. ಕಾಲಾಂತರದಲ್ಲಿ ಗರ್ಭವತಿಯಾದ ಮಾದಲಾಂಬಿಕೆ ಗಂಡು ಮಗುವೊಂದಕ್ಕೆ ಜನ್ಮ ನೀಡಿದಳು. ಆದರೆ ಮಗು ಶಾಂತವಾಗಿ ನಿದ್ರಿಸುತ್ತಿದೆ. ಆಕೆಗೆ ಆತಂಕ. ಯವ್ವಾ, ಇದೇನಿದು? ಈ ಕೂಸು ಹುಟ್ಟಿದ ಕ್ಷಣದಿಂದ ಅಳ್ತಾನೆ ಇಲ್ವಲ್ಲ? ಹೌನ್ರಿ ಯವ್ವಾ. ಮಗುವನ್ನು ನೋಡಲು ಕಾತುರದಿಂದ ಬಂದ ಮಾದರಸನಿಗೆ ಮತ್ತೊಂದು ವಿಚಿತ್ರ ಗೋಚರಿಸಿತು. ಗಂಡು ಕೂಸೆಯಪ್ಪ, ಆದ್ರೆ ಯಾಕೋ ಒಳ್ಳೆವಲ್ದು. ಹೌದೇನು? ಇದೇನು? ಈ ಕೂಸು ಕಣ್ಣು ತೆರೆದಿಲ್ಲ. ಹಲವಾರು ಜನ ಪಂಡಿತರು, ವೈದ್ಯರು ಮಗುವಿನ ಪರೀಕ್ಷೆ ಮಾಡಿ ಕಾರಣ ಕಂಡುಹಿಡಿಯಲಾರದೆ ಸೋತರು. ಎಲ್ಲ ವೈದ್ಯರಿಗೂ ಮಾದಲಾಂಬಿಕೆಯ ಪ್ರಶ್ನೆ ಒಂದೇ. ಪಂಡಿತ್ರೆ, ಈ ಕೂಸು ಎಂದಾದ್ರೂ ನನ್ ಕಣ್ಣೆತ್ತಿದೆ ನೋಡ್ತದೇನು? ಮಾತಾಡ್ತದೇನು? ಗೊತ್ತಾಗ್ಲಿಲ್ಲ ತಾಯಿ. ಶಿವನಿಚ್ಛೆ ಏನದೋ ತಿಳಿವಲ್ದು. ತನ್ನ ಮನೆದೇವರ ಗುಡಿ ಮುಂದೆ ಕುಳಿತ ಮಾದಲಾಂಬಿಕೆಯ ಪ್ರಾರ್ಥನೆ ದಿನನಿತ್ಯ, ಅಪ್ಪ ಶಿವನೇ, ನನ್ ಕೂಸು ಕಣ್ ತೆರ್ಸಂಗ್ ಮಾಡು. ಅದರ ತೊದಲ ನುಡಿ ನಾನ್ ಕೇಳೋ ಹಂಗ್ ಮಾಡು. ಕರುಣೆ ತೋರ್ಸು ಶಿವನ, ಕರುಣೆ ತೋರ್ಸು, ಕರುಣೆ ತೋರ್ಸು. ಅಂದು ಕೂಡಲ ಸಂಗಮದಿಂದ ಬಾಗೇವಾಡಿಗೆ ಈಶಾನ್ಯ ಗುರುಗಳ ಆಗಮನವಾಯಿತು. ಎಲ್ಲರೂ ಅವರಿಗೆ ಗೌರವದಿಂದ ವಂದಿಸಿದರು. ಓಂ ನಮಃ ಶಿವಾಯ. ಶಿವನ ವಾಹನ ನಂದಿ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದಾನೆಂದು ಸುದ್ದಿ ಬಂತು. ದಿಟವೇನು? ಹೌದು ಗುರುಗಳೇ, ಆದ್ರ ಮಗು ಇದುವರೆಗೂ ಕಣ್ಣು ಕೂಡ ತೆರೆದಿಲ್ಲ. ನಮಗೆ ದಾರಿ ತೋರಿ ಗುರುಗಳೇ. ಮಗು ಮಲಗಿದ್ದ ಮಂಚದ ಬಳಿ ಬಂದು ಕುಳಿತ ಈಶಾನ್ಯ ಗುರುಗಳು ತಮ್ಮ ಬಗಲ ಚೀಲದಿಂದ ವಿಭೂತಿಯನ್ನು ತೆಗೆದು ಕೈಯಲ್ಲಿ ಹಿಡಿದು ಮನಸ್ಸಲ್ಲೇ ಪ್ರಾರ್ಥಿಸಿದರು. ಆ ಮಂತ್ರಿಸಿದ ವಿಭೂತಿಯನ್ನು ಮಗುವಿನ ಹಣೆಗೆ ಹಚ್ಚಿದರು. ಮಗುವಿನ ಕಿವಿಯ ಬಳಿಯಲ್ಲಿಗೆ ತಮ್ಮ ಮುಖವನ್ನು ತಂದು ಮಂತ್ರಪಠಣ ಮಾಡಿದರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಎದುರಲ್ಲೇ ನಿಂತಿದ್ದ ದಂಪತಿಗಳು ಆಶ್ಚರ್ಯದಿಂದ ಮೂಕವಿಸ್ಮಿತರಾದರು. ಓ, ಇಲ್ ನೋಡ್ರಿ ನನ್ ಕೂಸು ಕಣ್ತೆರಿತು ರೀ, ನೋಡಿ. ಹೌದಲ್ಲೇ ಇದು ನಿನ್ ನಂದಿಯ ಕರ್ಣೇನೆ. ಮಾದರಸ ಕೈಮುಗಿದ, ಮುನಿಗಳಿಗೆ ಕೃತಜ್ಞತೆ ಸೂಚಿಸಿದ. ಗುರುಗಳೇ, ನಮ್ಮ ಮಗುವಿನ ಕಿವುಡು ಮೂಗುತನಗಳು ತಮ್ಮ ದಯೆಯಿಂದ ಮಾಯವಾದವು. ಇಲ್ಲ, ಆತನಿಗೆ ಯಾವ ನ್ಯೂನತೆಗಳೂ ಇರಲಿಲ್ಲ. ಆತ ಯೋಗ ನಿದ್ರೆಯಲ್ಲಿ ಮಗ್ನನಾಗಿದ್ದ. ಎಲ್ಲ ಶಿವನ ಮಹಿಮೆ. ಆತನಿಗೆ ಬಸವೇಶ್ವರ ಎಂದು ನಾಮಕರಣ ಮಾಡಿ. ಒಂದು ದಿನ ಆತ ಬಾಗೇವಾಡಿ ದೇವಾಲಯದ ಹೊರಗೆ ನಿಂತ ಬಡ ಜನರ ಗುಂಪೊಂದನ್ನು ಕಂಡು ಅಕ್ಕನನ್ನು ಕೇಳಿದ. ಅಕ್ಕಯ್ಯ, ಅದ್ಯಾಕ ಈ ಜನಕ್ಕ ಗುಡಿಯೊಳಕ್ಕೆ ಹೋಗಾಕೆ ಬಿಡುವಲ್ರು? ಅವರು ಕೆಳವರ್ಗದ ಜನ ಅದಾರ, ಅದಕ್ಕ ಅವ್ರನ್ನ ಒಳಕ್ ಬಿಡೋದಿಲ್ಲ. ಅದ್ರ ತಪ್ಪಲ್ಲೇನು? ಶಿವನ್ ದೃಷ್ಟಿಲಿ ಎಲ್ಲಾ ಮಂದಿನೂ ಸಮಾನಲ್ಲೇನು? ಅದು ನಮ್ ಸಮಾಜದಲ್ಲಿ ತಲತಲಾಂತರದಿಂದ ನಡ್ಕೊಂಡು ಬಂದ ಸಂಪ್ರದಾಯ ಬಸವ. ಇದರಿಂದ ಗೊಂದಲಗೊಂಡ ಆತ ಕೇಳಿದ, ಅವ್ರು ನಮ್ ಹಾಗ ಮಿಂದು ಮಡಿ ಹುಟ್ಟಿಲ್ಲ ಅಂತ ತಾನ ಹಿಂಗ ಅಡ್ಡಿಪಡ್ಸೋದ? ಇರು, ಅವರಿಗೆ ಜಳಕ ಮಾಡಿ ಒಳ್ಳೆ ಅರ್ವಿ ಹಾಕೊಂಡು ಬರಕ್ ಹೇಳ್ತೀನಿ. ಆಕೆ ಆತನನ್ನು ತಡೆದು ನಿಲ್ಲಿಸುತ್ತಾಳೆ. ಬೇಡ ಬಸವ, ನಿಂಗ ಅದೆಲ್ಲ ಅರ್ಥ ಆಗೋಂಗಿಲ್ಲ. ಹಂಗ ಮಾಡಿದ್ರ ಪೂಜಾರಿಗಳ್ಗ ಸಿಟ್ಟು ಬರ್ತದ. ಅಯ್ಯೋ ಶಿವನೇ. ಬಸವ ನಿರಾಶನಾಗಿ ಯೋಚಿಸುತ್ತಾ ನಿಲ್ಲುತ್ತಾನೆ. ಗರ್ಭಗುಡಿಯ ಎದುರು ನಿಂತು ಬಸವ ಪ್ರಾರ್ಥಿಸುತ್ತಾನೆ. ಶಿವನ, ನಿನ್ ದರ್ಶನ ಮಾಡೋ ಭಾಗ್ಯ ನನಗದ. ಆದ್ರ ಅದು ಬಹಳಷ್ಟು ಮಂದಿಗ ಇಲ್ಲ. ಅವರಿಗೂ ಈ ಭಾಗ್ಯ ದೊರಕಿಸಿಕೊಡೋಕ ನಾನ್ ಪ್ರಯತ್ನ ಮಾಡ್ತೀನಿ. ಅದು ಕೈಗೂಡ್ಲಿ ಅಂತ ಹರಸು ದೇವ. ಒಂದು ದಿನ ಸ್ನೇಹಿತರೊಂದಿಗೆ ಇದ್ದ ಬಸವನತ್ತ ಓಡಿ ಬಂದ ನಾಗಮ್ಮ ಹೇಳುತ್ತಾಳೆ, ಬಸವ, ನಾವು ಈ ದಿನಾನ ಕೂಡಲ ಸಂಗಮಕ್ಕೆ ಹೊಂಟಿವಿ, ಬಾ ಸಿದ್ಧನಾಗು. ಹೌದೇನಕ್ಕ? ಎರಡೂ ನದಿ ಕೂಡೋ ಸ್ಥಳ ನೋಡೋಕ ನಂಗೆ ಆಸೆ ಅದ. ನಡಿ ಹೋಗುಣು, ನಡಿ. ಅವರೆಲ್ಲರೂ ಕೂಡಲ ಸಂಗಮ ದೇವರ ಗುಡಿಯ ಬಳಿ ಬಂದು ನಿಲ್ಲುತ್ತಾರೆ. ಗರ್ಭಗುಡಿಯಲ್ಲಿ ನಿಂತ ಬಾಲಕ ಬಸವ ಕೂಡಲ ಸಂಗಮ ದೇವನನ್ನು ಕಂಡು ಪರವಶತೆಯನ್ನು ಅನುಭವಿಸುತ್ತಾನೆ. ಶಿವನ, ಇಂಥ ಪ್ರಶಾಂತ ಕ್ಷೇತ್ರವನ್ನು ನಾನು ಕಂಡಿದ್ದಿಲ್ಲ. ಚಕ್ಕಡಿ ಊರಿಗೆ ಹಿಂದಿರುಗುತ್ತಿದೆ. ಹಿಂಭಾಗದಲ್ಲಿ ಕುಳಿತ ಬಸವನಿಗೆ ತಿರುಗಿ ಹೋಗಲು ಇಷ್ಟವಾಗುತ್ತಿಲ್ಲ. ಆತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ, ಕೂಡಲ ಸಂಗಮ ದೇವ, ನಾನು ಆದಷ್ಟು ಬೇಗ ನಿನ್ನ ಬಳಿಗೆ ಹಿಂದಿರುಗಿ ಬರ್ತೀನಿ. ಮನೆಯಲ್ಲಿ ಹೋಮ ಏರ್ಪಾಡಾಗಿದೆ. ಪ್ರಾಪ್ತ ವಯಸ್ಕನಾದ ಬಸವನಿಗೆ ಪುರೋಹಿತರು ಯಜ್ಞೋಪವೀತ ಧಾರಣೆಗೆ ತೊಡಗುತ್ತಾರೆ. ಬಸವ ಅದನ್ನು ತಡೆದು, ಅಪ್ಪ, ಈ ಜನವಾರನ ನಾನು ಯಾಕೆ ಹಾಕೋಬೇಕು? ನೀನಿಂಥ ಅಸಂಬದ್ಧ ಪ್ರಶ್ನ ಕೇಳೋದು ಬಿಟ್ಟು ಒಬ್ಬ ಬ್ರಾಹ್ಮಣನ ಪವಿತ್ರ ಕಾರ್ಯನ ಪೂರೈಸುವ ಮಗನ. ಯಜ್ಞಕ್ಕೆ ಕುಳಿತ ಬಸವ ದಿಢೀರನೆ ಎದ್ದು ನಿಲ್ಲುತ್ತಾನೆ. ಅಪ್ಪ, ನನ್ನ ಕ್ಷಮಾ ಮಾಡ್ರಿ. ಶಿವನ ಎದುರು ಎಲ್ಲ ಮಾನವರು ಸಮಾನರು ಅಂತ ತೀರ್ಮಾನವಾಗೋ ತನಕ ಈ ಅಂಧಾನುಕರಣೆ ನಾನು ಮಾಡೋದಿಲ್ಲ. ಆತನ ತಂದೆ ಮಗನಿಗೆ ಉಪದೇಶ ಮಾಡುತ್ತಾರೆ. ಏನ್ ಹೇಳಕ್ ಹತ್ತಿದ್ದಿ? ವಂಶ ಪಾರಂಪರ್ಯವಾಗಿ ನಡೆದುಕೊಂಡು ಬಂದ ಈ ಸಂಪ್ರದಾಯನ ನೀನು ಬದಲಾಯಿಸಕ್ ಹೊಂಟಿ, ಬ್ಯಾಡ ಅಂತಿ? ಹೌದು. ಕೆಲವೇ ದಿನಗಳಲ್ಲಿ ಸಂಪ್ರದಾಯದ ಈ ಬಂಧನಗಳನ್ನು ತ್ಯಜಿಸಿದ ಬಸವ ತನ್ನಕ್ಕ ನಾಗಮ್ಮ, ಭಾವ ಶಿವಸ್ವಾಮಿಯವರೊಂದಿಗೆ ಕೂಡಲ ಸಂಗಮವನ್ನು ಸೇರುತ್ತಾನೆ. ಲಿಂಗದ ಎದುರು ಮಂಡಿಯೂರಿ ಧನ್ಯತೆ ಪ್ರದರ್ಶಿಸುತ್ತಾನೆ. ತಂದೆ, ನಿನ್ನನ್ನು ಕಂಡು ನನ್ನ ಕಣ್ಣುಗಳಲ್ಲಿ ಆನಂದ ಭಾಷ್ಪಗಳು ತುಂಬಿ ಬಂದಿವೆ. ಈಶಾನ್ಯ ಗುರುಗಳು ಬಸವನನ್ನು ತಮ್ಮ ಪ್ರಿಯ ಶಿಷ್ಯನನ್ನಾಗಿಸಿಕೊಂಡು ಆತನಿಗೆ ವೇದ ಮತ್ತು ಇತರ ಧರ್ಮ ಗ್ರಂಥಗಳನ್ನು ಬೋಧಿಸುತ್ತಾರೆ. ಮುಂಜಾವಿನ ಪೂಜೆಗೆ ಹೂಗಳನ್ನು ಕೀಳುವಾಗಲೆಲ್ಲ ಆತ ಅಂದುಕೊಳ್ಳುತ್ತಾನೆ, ನನ್ನ ಕೈಯಾರೆ ನಿನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಿದರು, ಯಾಕೋ
ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಅಂದು ರಾತ್ರಿ ತನ್ನ ನಿವಾಸದಲ್ಲಿ ಮಲಗಿದ್ದ ಬಸವನಿಗೆ ಕನಸೊಂದು ಬೀಳುತ್ತದೆ. ಕನಸಿನಲ್ಲಿ ಕೂಡಲ ಸಂಗಮದೇವ ಕಾಣಿಸಿಕೊಳ್ಳುತ್ತಾನೆ. ಬಸವನಿಗೆ ಆನತಿ ನೀಡುತ್ತಾನೆ. ಬಸವ, ನೀನು ಮಂಗಳವೀಡಿಗೆ ಹೋಗು, ಇದೇ ನನ್ನ ಇಚ್ಛೆ. ಮಾರನೆಯ ದಿನ ಲಿಂಗದ ಎದುರು ನಿಂತು ಪ್ರಶ್ನಿಸುತ್ತಾನೆ. ದೇವ, ಯಾಕೆ ನನ್ನ ಮೇಲೆ ಕೋಪ? ನನ್ನನ್ನು ನಿನ್ನಿಂದ ದೂರ ಯಾಕೆ ಕಳುಹಿಸುತ್ತಿದ್ದಿ? ಇಲ್ಲ, ನಾನು ನಿನ್ನನ್ನು ಬಿಡಲಾರೆ. ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ. ಲಿಂಗದಿಂದ ಒಂದು ಗಂಭೀರವಾದ ಅಶರೀರವಾಣಿ ಹೊರಡುತ್ತದೆ. ಬಸವ, ನಾನೆಂದೆಂದಿಗೂ ನಿನ್ನೊಡನೆಯೇ ಇರುತ್ತೇನೆ. ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ಪದದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚೊಳುಕಾದಿರಯ್ಯ. ಗುರುಗಳಾದ ಈಶಾನ್ಯ ಗುರುಗಳ ಬಳಿ ಹೋಗಿ ಅಡ್ಡಬಿದ್ದು ಆಶೀರ್ವದಿಸಿ ಕಳುಹಿಸಿಕೊಡಿರೆದ್ದು ಪ್ರಾರ್ಥಿಸುತ್ತಾನೆ. ಅವರು ಹರಸುತ್ತಾರೆ. ಬಸವ, ಇಂದಿನಿಂದ ನೀನು ಅಂಧಶ್ರದ್ಧೆಗಳು, ಗೊಡ್ಡು ಆಚಾರಗಳಿಂದ ವಿಮುಕ್ತವಾದ ಹೊಸದೊಂದು ಧರ್ಮವನ್ನು ಸಂಸ್ಥಾಪಿಸು. ನಿಜವಾದ ಶಿವಭಕ್ತರ ಸಮಾಜವನ್ನು ಸೃಷ್ಟಿಸು. ಒಳ್ಳೆಯದಾಗಲಿ, ಹೋಗಿ ಬಾ. ಶುಭಮಸ್ತು. ಮಂಗಲವೇಡೆಗೆ ಬಂದ ಬಸವಣ್ಣ ರಾಜ್ಯದ ಭಂಡಾರದಲ್ಲಿ ಲೆಕ್ಕ ಬರೆಯುವ ಕಾಯಕ ಆರಂಭಿಸಿದ. ಆತನ ಅಕ್ಕ ನಾಗಮ್ಮ, ಭಾವ ಶಿವಸ್ವಾಮಿ ಮತ್ತು ಅವರ ಮಗ ಚನ್ನಬಸವರೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ. ಕೆಲ ದಿನಗಳಲ್ಲೇ ಆತ ತನ್ನ ಸೋದರ ಮಾವ ಬಲದೇವನ ಮಗಳಾದ ಗಂಗಾಂಬಿಕೆಯನ್ನು ತನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ವರಿಸಿದ. ಗುರು ಹಿರಿಯರು ನವದಂಪತಿಗಳನ್ನು ಆಶೀರ್ವದಿಸಿದರು. ಕೆಲವು ದಿನಗಳಲ್ಲಿ ಬಿಜ್ಜಳನು ಬಸವಣ್ಣನೊಂದಿಗೆ ತನ್ನ ಕೇಂದ್ರ ಸ್ಥಾನವನ್ನು ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಸ್ಥಳಾಂತರಿಸಿದನು. ಪ್ರಭು, ಇದರಲ್ಲಿ ತಮ್ಮ ರಾಜಸಿಂಹಾಸನದ ಕೆಳಭಾಗದ ನೆಲವನ್ನು ಅಗೆಯಬೇಕೆಂದು ಸೂಚಿಸಿದೆ. ಅಲ್ಲಿ ನಿಧಿ ಇದೆಯಂತೆ. ನಿಧಿ? ಸಂತೋಷ, ಹಾಗೆಯೇ ಮಾಡಿರಿ. ಬಿಜ್ಜಳರ ಮೇಲ್ವಿಚಾರಣೆಯಲ್ಲೇ ಸಿಂಹಾಸನದ ತಳವನ್ನು ಅಗೆಯಲಾಯಿತು. ಅದರಡಿಯಲ್ಲಿ ಮುತ್ತು ರತ್ನಗಳು, ವಜ್ರ ವೈಢೂರ್ಯಗಳು, ಚಿನ್ನದ ನಾಣ್ಯಗಳು ಕಂಡುಬಂದವು. ಓ, ಚಿನ್ನದ ನಾಣ್ಯಗಳು, ಮುತ್ತು ರತ್ನ, ಪಚ್ಚೆ ಕಲ್ಲುಗಳು. ಸಂಪ್ರೀತಗೊಂಡ ಮಹಾರಾಜ ಬಸವೇಶ್ವರನನ್ನು ಮೆಚ್ಚಿದರು. ಬಸವಣ್ಣ, ಇಂದಿನಿಂದ ನೀನು ನನ್ನ ರಾಜ್ಯದ ಪ್ರಧಾನ ಅರ್ಥಮಂತ್ರಿ. ಈ ಅಪಾರ ನಿಧಿಯನ್ನು ಈ ರಾಜ್ಯದ ಪ್ರಜೆಗಳ ಅಭಿವೃದ್ಧಿಗೆ ಉಪಯೋಗಿಸು.
ಬಸವಣ್ಣ ಅದಕ್ಕೆ ಸಂತೋಷದಿಂದ ಒಪ್ಪುವನು. ಮಹದಾಜ್ಞೆ ಮಹಾಪ್ರಭು, ಅದನ್ನು ನಾನು ನಿಷ್ಠೆಯಿಂದ ಅನುಸರಿಸುತ್ತೇನೆ. ಆದರೆ ಬಸವಣ್ಣನಿಗೆ ಸಂದ ಗೌರವ ಕಂಡು ಹಲವರಿಗೆ ಸಹಿಸಲಾಗಲಿಲ್ಲ. ಅನ್ಯಾಯ, ಅನ್ಯಾಯ! ರಾಜಸಭೆಯಲ್ಲಿ ಹಿರಿಯರಾದ ನೀವು ಆ ತಾಮ್ರಪತ್ರವನ್ನು ಓದಿದ್ದರೆ ಪದವಿ ನಿಮಗೇ ದಕ್ಕುತ್ತಿತ್ತು ಭಟ್ಟರೇ. ಆಕಾಶದಲ್ಲಿ ಎತ್ತರಕ್ಕೇರಿದ ಉಲ್ಕೆ ಎಂದಾದರೂ ಉರಿದು ಬೂದಿಯಾಗಲೇಬೇಕು. ಆ ಸಮಯಕ್ಕಾಗಿ ಕಾಯೋಣ. ಕೆಲ ಸಮಯದಲ್ಲೇ ದೇಶಕ್ಕೆ ಕ್ಷಾಮ ಬಡಿಯಿತು. ಎಲ್ಲೆಲ್ಲೂ ಹಸಿವು, ದಾಹ, ಹಾಹಾಕಾರಗಳು. ಬಸವಣ್ಣ ತಾನೇ ನಿಂತು ನೊಂದ ಜನರಿಗೆ ಆಹಾರ ನೀರುಗಳ ಸರಬರಾಜು ಮಾಡಿಸಿದ. ಬೆಂಗಾಡಿನಲ್ಲಿ ನಿಂತ ಬಸವಣ್ಣ ಒಣಗಿ ನಿಂತ ಮರ, ಗಿಡ, ಬಿರುಕು ಬಿಟ್ಟ ಭೂಮಿಯನ್ನು ಕಂಡು ತನ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ. ಸರಿ, ನಾವೀಗಲೇ ಕೆರೆಕಟ್ಟೆಗಳನ್ನು ಕಟ್ಟಿಸೋಣ, ಕಾಲುವೆಗಳನ್ನು ತೋಡಿಸೋಣ. ಅದೇ ಈ ಕ್ಷಾಮಕ್ಕೆ ಉತ್ತರ. ಅಲ್ಲದೆ ಅದು ಈ ಜನರಿಗೆ ಕಾಯಕವನ್ನೂ ನೀಡಬಲ್ಲದು. ಮಂತ್ರಿಗಳೇ, ಈ ಮೈಗಳ್ಳರ ಗುಂಪು ಯಾವುದೇ ಕೆಲಸವನ್ನು ಮಾಡಲು ತಯಾರಿಲ್ಲ. ಅದಕ್ಕೆ ಅವರು ಉತ್ತರಿಸಿದರು, ನಾವೆಲ್ಲರೂ ಶಿವನ ಭಕ್ತರು. ಈ ಕೊಳಕು ಮಣ್ಣನ್ನು ಮುಟ್ಟಿದ ಕೈಯಿಂದ ಶಿವನನ್ನು ಹೇಗೆ ಪೂಜಿಸುವುದು? ಅದಕ್ಕೆ ನಾವೇನನ್ನೂ ಮಾಡುತ್ತಿಲ್ಲ. ಬಸವಣ್ಣ, ಅಣ್ಣಯ್ಯ, ಇಂಥ ಜಂಬದ ಭ್ರಮಗಳ ಆನೆಯನ್ನೇರಿ ನೀವು ವಿಧಿಯ ಪಾಶಕ್ಕೆ ಒಳಗಾಗುವಿರಿ. ಶಿವನಿಗೆ ಶರಣಾಗಿ ದುಡಿಯುವುದೇ ಶಿವಪೂಜೆ. ಕಾಯಕವೇ ಕೈಲಾಸ. ದುಡಿಯಬೇಕು. ದುಡಿದು ಗಳಿಸಿದ್ದನ್ನು ಹಂಚಿಕೊಂಡು ತಿನ್ನಬೇಕು. ಯಾವುದನ್ನು ಉಳಿಸಿ ತಂಗಳು ಮಾಡಬಾರದು. ಓ ಹಾವು, ಹಾವು! ಆ ದೊಣ್ಣೆ ತಗೋ, ಹೊಡೆಯದನ್ನ, ಹೊಡೀರಿ! ಯಾರದು? ನಿಲ್ಲಿಸಿ. ಅಲ್ಲೇರಯ್ಯ, ಅಲ್ಲಿ ಕಲ್ಲಿನ ನಾಗರಕ್ಕೆ ಹಾಲು ಎರೆದು ಪೂಜಿಸುವ ನೀವು ನಿಜವಾದ ಜೀವಂತ ಹಾವನ್ನು ಕಂಡು ಕೊಲ್ಲುವುದು ಸರಿಯೇ? ಅದು ಹೋಗಲು ಬಿಡಿ. ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ, ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯ. ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ, ಕಲ್ಲನಾಗರ ಕಂಡರೆ ಹಾಲ ನೆರೆವರಯ್ಯ. ಕೆರೆಕಟ್ಟೆಗಳು, ಕಾಲುವೆಗಳು ಸಿದ್ಧಗೊಳ್ಳುತ್ತಿವೆ. ಕೆಲಸ ಪೂರೈಸಿದಾಗ ಬಸವಣ್ಣ ಸಂತೃಪ್ತನಾಗುತ್ತಾನೆ. ನೋಡಿದಿರಾ, ಮೈ ಮುರಿದು ಎಲ್ಲರೂ ದುಡಿದಿದ್ದರಿಂದ ಎಲ್ಲಿ ನೋಡಿದರೂ ಸಮೃದ್ಧಿಯೇ. ಇದು ನಿಮ್ಮ ಶ್ರಮದ ಫಲ. ಹೌದು ಮಂತ್ರಿವರ್ಯ. ಒಂದು ಕಾಲದಲ್ಲಿ ಬರಿಯ ಧೂಳಿನಿಂದ ತುಂಬಿದ್ದ ನೆಲ ಇಂದು ನೀರಿನ ಆಸರೆಯಿಂದ ನಳನಳಿಸುತ್ತಿದೆ. ಅದಕ್ಕಾಗಿ ನಾವು ಮಹಾಕಾಳಿಗೆ ಪೂಜೆ ಸಲ್ಲಿಸಬೇಕು. ಊರ ಕಾಳಮ್ಮನ ಗುಡಿ ಸಿಂಗಾರಗೊಳ್ಳುತ್ತದೆ. ಜನರು ಪೂಜೆಗೆ ನೆರೆಯುತ್ತಾರೆ. ಬಲಿಪೀಠ ಸಿದ್ಧವಾಗುತ್ತದೆ. ಮೇಕೆಯೊಂದನ್ನು ಹಿಡಿದು ತಂದ ಜನ ಅದನ್ನು ಬಲಿಪೀಠಕ್ಕೆ ಕಟ್ಟಿ ಕಟುಕನ ಕೈಗೆ ಮಚ್ಚೊಂದನ್ನು ಕೊಡುತ್ತಾರೆ. ಏನದು? ನಿಲ್ಲಿಸಿ. ಆ ಮೂಕ ಪ್ರಾಣಿಯನ್ನು ಏಕೆ ಕೊಲ್ಲುವಿರಿ? ಬೇಡಿ. ಆದರೆ ಅದು ಬಲಿ. ಅದನ್ನು ಕೊಂದರೆ ಮಹಾಕಾಳಿ ಶಾಂತಳಾಗಿ ಹರಸುವಳು. ಈ ಬಸವಣ್ಣನಿಗೇನಾದರೂ ಹುಚ್ಚು ಹಿಡಿದಿದೆಯಾ? ಕಾಳಿಗೆ ಬಲಿ ಕೊಡದೆ ಹೋದಲ್ಲಿ ಅವಳು ಹೇಗೆ ಶಾಂತಳಾಗುತ್ತಾಳೆ? ಅಯ್ಯ, ದಯೆಯಿಲ್ಲದ ಧರ್ಮ ಯಾವುದಯ್ಯ? ದಯೆಯೇ ಧರ್ಮದ ಮೂಲ. ದಯವಿಲ್ಲದ ಧರ್ಮವಾಬುದಯ್ಯ, ದಯವಿಲ್ಲದ ದಯವೇ ಬೇಕು
ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ. ಈ ಮೂಕ ಪ್ರಾಣಿಯನ್ನು ಬಿಟ್ಟು ಬಿಡಿ, ದಯಮಾಡಿ ಬಿಡಿ. ಓಹ್, ನೀನು ಮಾಡುತ್ತಿರುವುದು ಸರಿಯಲ್ಲ ಬಸವಣ್ಣ. ನಮ್ಮ ಸಂಪ್ರದಾಯಗಳಿಗೆ ನೀನು ಅಡ್ಡ ಬರಬೇಡ. ಹೀಗಾದಲ್ಲಿ ನಾವು ಬಿಜ್ಜಳ ಮಹಾರಾಜರಲ್ಲಿ ದೂರು ಕೊಡಬೇಕಾಗುತ್ತದೆ. ಎಚ್ಚರ. ಅಣ್ಣಂದಿರ ನೋಡಿ, ಈಗ ಆ ಮೇಕೆ ಎಷ್ಟು ಸ್ವತಂತ್ರವಾಗಿದೆ, ಸಂತೋಷವಾಗಿದೆ. ಅದರ ರಕ್ತ ನಮಗೇನೂ ತರುವುದಿಲ್ಲ, ಆದರೆ ಅದರ ಸ್ವಾತಂತ್ರ್ಯ ನಮ್ಮ ಸಂಪತ್ತನ್ನು ಹೆಚ್ಚಿಸುತ್ತದೆ. ಶಿವನೇ, ಈ ಅಲ್ಪ ಸೌರಿಭಟ್ಟನಿಗೇಕೆ ನಿನ್ನ ಸೃಷ್ಟಿಯ ರಹಸ್ಯಗಳು ಅರಿವಾಗುತ್ತಿಲ್ಲ? ಈ ಜನರೇಕೆ ಕುರುಡು ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ? ಸಿಕ್ಕ ಸಿಕ್ಕ ಮರಗಳನ್ನು ಸುತ್ತುತ್ತಾರೆ, ಕಂಡ ಕಂಡ ಬೆಂಕಿಗಳನ್ನೆಲ್ಲ ಪೂಜಿಸುತ್ತಾರೆ. ಆದರೆ ತಮ್ಮಂತೆಯೇ ಇರುವ ಮತ್ತೊಂದು ಜೀವಕ್ಕೆ ಬೆಲೆಯನ್ನೇ ಕೊಡುವುದಿಲ್ಲ. ಏಕೆ ಪ್ರಭು, ಏಕೆ ಏಕೆ? ನೀರನು ಕಂಡಲ್ಲಿ ಮುಳುಗುವರೆಯ, ಮರನ ಕಂಡಲ್ಲಿ ಸೂತುವರೆಯ, ಬತ್ತುವ ಜಲವ ಒಣಗುವ ಮರನ ನಂಬಿದವರು ನಿಮ್ಮನೆತ್ತಬಲ್ಲರು. ಕೂಡಲ ಸಂಗಮ ದೇವ. ಆದರೆ ಜನರು ಬೀದಿಗಳಲ್ಲಿ ಮಾತಾಡಿಕೊಳ್ಳತೊಡಗಿದರು. ನಮ್ಮ ಬಸವಣ್ಣ ಮಹಾರಾಜರ ಭಂಡಾರವನ್ನಷ್ಟೇ ಕಾಪಾಡುತ್ತಿಲ್ಲ, ಆತ ದೇವರ ಪ್ರೀತಿ ಎಂಬ ಭಂಡಾರವನ್ನು ಕಾಪಾಡುತ್ತಿದ್ದಾನೆ. ಮೊಚ್ಚಗಾರ ಹರಳಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗ ಚೌಡಯ್ಯ ಅವರೆಲ್ಲರೂ ಬಸವಣ್ಣ ಉಪದೇಶ ಮಾಡಿದ ಹೊಸದೊಂದು ಪಂಥಕ್ಕೆ ಸೇರಿಕೊಂಡರು. ಅವರೆಲ್ಲರೂ ಶರಣರೆಂದು ಕರೆಸಿಕೊಂಡರು. ಎಲ್ಲರೂ ತಮ್ಮ ತಮ್ಮ ಕಾಯಕಗಳನ್ನು ಪೂರೈಸಿ ಸಂಜೆಗೆ ಬಸವಣ್ಣನ ಮಹಾಮನೆಯಲ್ಲಿ ಸೇರುತ್ತಿದ್ದರು. ಅಲ್ಲಿ ಎಲ್ಲರೂ ಜಾತಿ ಭೇದವಿಲ್ಲದೆ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿದ್ದರು. ಬಸವಣ್ಣ ಅವರನ್ನೆಲ್ಲ ಉಪಚರಿಸುತ್ತಿದ್ದ. ಈ ಶರಣ ಸಮೂಹಕ್ಕೆ ನಾನು ಆಭಾರಿ. ನನಗೆ ನಿಮ್ಮನ್ನು ಸತ್ಕರಿಸುವ ಅವಕಾಶ ಸಿಕ್ಕಿದೆ. ಶಿವನ ಭಕ್ತರ ಸೇವೆ ಮಾಡುವುದು ಶಿವನಿಗೇ ಸೇವೆ ನೆರವೇರಿಸಿದಂತೆ. ಒಬ್ಬ ಮಡಿವಂತ ಬ್ರಾಹ್ಮಣ ಮಚ್ಚನೊಬ್ಬನ ಜೊತೆ ಕೂತು ಊಟ ಮಾಡುವುದೇ? ಬಸವಣ್ಣ ನಮ್ಮನ್ನ, ನಮ್ಮ ಸಂಪ್ರದಾಯಗಳನ್ನ ಧಿಕ್ಕರಿಸಿ ನಮಗೆ ಅವಮಾನ ಮಾಡುತ್ತಿದ್ದಾನೆ. ಹೌದು, ನೀವೆನ್ನುವುದು ಸರಿ. ಇದನ್ನು ನಡೆಯಗೊಡಬಾರದು. ನಾವೇನೇ ಖಂಡಿಸಿದರೂ ಅವರು ನಮ್ಮ ಮಾತಿಗೆ ಬೆಲೆಯನ್ನೇ ಕೊಡುತ್ತಿಲ್ಲ. ದಿನದಿಂದ ದಿನಕ್ಕೆ ಶರಣರ ಸಂಖ್ಯೆ ಹೆಚ್ಚುತ್ತಿದೆ ಭಟ್ಟರೇ. ಅದಕ್ಕೆ ಒಂದೇ ಉಪಾಯ, ಬಸವಣ್ಣನನ್ನ ನಾಶ ಮಾಡುವುದು. ಆಗ ನಾಯಕನಿಲ್ಲದ ಶರಣ ಸಮೂಹ ತಾನಾಗೇ ಸಾವನ್ನಪ್ಪುತ್ತದೆ. ಮಹಾಸ್ವಾಮಿ, ತಮ್ಮಲ್ಲಿ ಒಂದು ವಿನಂತಿ. ಆ ಬಸವಣ್ಣ ತನ್ನ ಮನೆಯಲ್ಲಿ ಸಾವಿರಾರು ಜನರಿಗೆ ಪ್ರತಿನಿತ್ಯ ಊಟ ಬಡಿಸುತ್ತಾನೆ. ಅದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತದೆ? ಪ್ರಭುಗಳಿಗೆ ಈ ವಿಚಾರ ತಿಳಿದಿದೆಯೋ ಇಲ್ಲವೋ? ಆ ದಾಸೋಹಕ್ಕೆ ಮಹಾರಾಜರ ಭಂಡಾರದಿಂದಲೇ ಹಣದ ಅಪವ್ಯಯ ಆಗುತ್ತಿದೆ ಎಂದು ನಮ್ಮ ಸಂಶಯ. ಅಂದು ಬಸವಣ್ಣನನ್ನು ಮಹಾರಾಜರು ತಮ್ಮ ರಾಜ್ಯಸಭೆಗೆ ಕರೆಸಿದರು. ಬಸವಣ್ಣ, ನೀವು ನಿಮ್ಮ ಮನೆಯಲ್ಲಿ ನಡೆಯುವ ನಿತ್ಯ ದಾಸೋಹಕ್ಕೆ ರಾಜ್ಯದ ಭಂಡಾರದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀರಿ ಎಂಬ ದೂರು ಬಂದಿದೆ, ನಿಜವೇ? ಇಲ್ಲ ಮಹಾಸ್ವಾಮಿ, ತಾವು ಈ ಬಗ್ಗೆ ವಿಚಾರಣೆ ನಡೆಸಿ ತಪ್ಪಿದ್ದಲ್ಲಿ ನನಗೆ ಶಿಕ್ಷೆ ವಿಧಿಸಿ. ಹಗಲು ರಾತ್ರಿ ಲೆಕ್ಕಿಗರು ಖಜಾನೆಯ ಎಲ್ಲ ಬೆಲೆ ಬಾಳುವ ವಸ್ತುಗಳು ಮತ್ತು ನಾಣ್ಯಗಳನ್ನು ಎಣಿಸಿ ಲೆಕ್ಕದ ಪುಸ್ತಕಗಳೊಂದಿಗೆ ತಾಳೆ ನೋಡಿದರು. ಮಹಾಸ್ವಾಮಿ, ಲೆಕ್ಕದಲ್ಲಿ ಒಂದು ವ್ಯತ್ಯಾಸವಿಲ್ಲ, ಎಲ್ಲವೂ ಸರಿಯಾಗಿದೆ. ಬಸವಣ್ಣ, ತಪ್ಪಾಯಿತು. ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಿಮ್ಮ ದಾಸೋಹಕ್ಕೆ ನಾನೂ ನಿಧಿಯನ್ನು ಕೊಡಲು ಸಿದ್ಧನಿದ್ದೇನೆ. ಶಿವನಿಚ್ಛೆ ಮಹಾರಾಜರೇ, ಶಿವನಿಚ್ಛೆ. ಬಿಜ್ಜಳ ಬಸವಣ್ಣನ ಸತ್ಕಾರ್ಯಗಳನ್ನು ಕಂಡು ಅವನ ಜನಪ್ರಿಯತೆಯನ್ನು ಅರಿತು
ಆತನಿಗೆ ಪ್ರಾಧಾನ್ಯ ಪಟ್ಟವನ್ನು ನೀಡುತ್ತಾರೆ. ಓ, ನಾವು ತಪ್ಪು ಮಾಡಿದಿವಿ ಮಂಚಣ್ಣ, ತಪ್ಪು ಮಾಡಿದಿವಿ. ಬಸವಣ್ಣನ ಧರ್ಮ ಭ್ರಷ್ಟತೆಯ ಬಗ್ಗೆ ದೂರು ಹೇಳಬೇಕಾಗಿತ್ತು ನಾವು. ಯೋಚನೆ ಮಾಡಬೇಡಿ ಭಟ್ಟರೇ, ಅದಕ್ಕೆ ಬೇರೆ ದಾರಿ ಹುಡುಕೋಣ. ಮಂಚಣ್ಣ, ಈ ಬಸವಣ್ಣನ ಘನತೆ ಗೌರವಗಳು ಏರುತ್ತಲೇ ಇದೆಯಲ್ಲ. ಸಮಾಧಾನ ಭಟ್ಟರೇ, ಸಮಯ ಕಾದು ಸೇಡು ತೀರಿಸಿಕೊಳ್ಳೋಣ. ಯಾರೂ ಮುಟ್ಟಿಸಿಕೊಳ್ಳದೆ ಊರ ಹೊರಗೆ ಉಳಿದಿರುವ ನಮ್ಮ ದುಸ್ಥಿತಿ ಕೇಳುವವರಿಲ್ಲ. ದೇವರ ಅಂಶ ತುಂಬಿರೋ ನಿನಗಾದರೂ ಈ ಸ್ಥಳದ ದುರ್ವಾಸನೆ ತಿಳಿಯುತ್ತಾ ಅಪ್ಪ? ತಿಳಿಯುತ್ತೆ ತಾಯಿ. ನಾವೆಲ್ಲ ಒಂದೇ ದೇವನ ಮಕ್ಕಳು, ಅವನೇ ಶಿವ. ಮರುದಿನವೇ ಬಸವಣ್ಣ ಎಲ್ಲ ರೀತಿಯ ಕೀಳು ಜಾತಿಯವರಿಗೆ ಲಿಂಗ ದೀಕ್ಷೆ ಕೊಡತೊಡಗಿದ. ಬುದ್ಧಿ, ನನಗೆ ಪುನರ್ಜನ್ಮ ಸಿಕ್ಕಂತಾಗಿದೆ ಬುದ್ಧಿ. ಬಸವಣ್ಣ, ಬೇರೆ ಎಲ್ಲರೂ ಈ ಆಹಾರ ಹೊಲಸು ಎಂದು ತ್ಯಜಿಸಿದ್ದನ್ನು ನೀನು ಹೇಗೆ ಸ್ವೀಕರಿಸುತ್ತಿದ್ದೀಯಾ? ನಾಗಿದೇವ ಶರಣನ ಕೈನಿಂದ ತಯಾರಾದ ಆಹಾರ ಪರಿಶುದ್ಧ. ಮಹಾಪ್ರಭು, ಕೀಳು ಜಾತಿಯ ಜನರ ಮನೆಯಲ್ಲಿ ಸಹಭೋಜನ ಮಾಡುವ ಬಸವಣ್ಣ ಪಾಪ ಮಾಡಿದ್ದಾನೆ, ಧರ್ಮದ್ರೋಹ ಎಸಗಿದ್ದಾನೆ. ಅವನಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು ಮಹಾಪ್ರಭು. ಮಹಾರಾಜರೇ, ಶಿಕ್ಷೆ ವಿಧಿಸುವುದಿದ್ದಲ್ಲಿ ನನಗೆ ವಿಧಿಸಿ. ಆ ಪಾಪ ಮಾಡಿದವನು ನಾನು, ಬಸವಣ್ಣನಲ್ಲ. ಮಹಾಪ್ರಭು, ಅಸ್ಪೃಶ್ಯತೆ ಒಂದು ನೀಚ ಪದ್ಧತಿ. ಅದು ಒಂದು ಗುಂಪಿನ ಜನರನ್ನು ಅಜ್ಞಾನ, ಅಂಧಕಾರ, ಬಡತನ, ರೋಗ ರುಜಿನಗಳಿಗೆ ತಳ್ಳುತ್ತದೆ. ಅದು ಮಾನವ ಮತ್ತೊಬ್ಬ ಮಾನವನಿಗೆ ಎಸಗುವ ಕ್ರೌರ್ಯ. ಶರಣನ ದೇಹದಲ್ಲಿ ಶಿವ ನೆಲೆಸಿರುತ್ತಾನೆ. ಶಿವ ಹೇಗೆ ಕೀಳು ಹೇಳಿ? ಬಸವಣ್ಣ, ನಿನ್ನ ವಾದವೇ ನಿಜವಾದಲ್ಲಿ ಒಬ್ಬ ಶರಣ ಒಬ್ಬ ಬ್ರಾಹ್ಮಣನಿಗಿಂತ ಉತ್ತಮನೋ? ಅವನಿಗೆ ಉತ್ತರ ಕೊಡು ಬಸವಣ್ಣ. ಮಹಾಪ್ರಭು, ಮನುಷ್ಯನ ಯೋಗ್ಯತೆ ಹುಟ್ಟಿನಿಂದ ಬರುವುದಿಲ್ಲ. ಆತನ ನಡವಳಿಕೆಯಿಂದ ಮಾತ್ರ ಅದು ನಿರ್ಧರಿತವಾಗುತ್ತದೆ. ಬಸವೇಶ್ವರ, ನೀನಿಂದು ನನ್ನ ಕಣ್ಣು ತೆರೆಸಿದೆ. ಶಿವನ ಅವತಾರವೆಂದು ಪ್ರಚಲಿತರಾಗಿದ್ದ ಅಲ್ಲಮ ಪ್ರಭುಗಳು ಬಸವೇಶ್ವರನನ್ನು ಭೇಟಿಯಾಗುತ್ತಾರೆ. ಆತನ ಮನೆಯಲ್ಲಿ ದೇವರಿಗೆ ಏನನ್ನು ನೀಡಬಲ್ಲೆ ಬಸವ? ನನ್ನಲ್ಲಿರುವ ಸಕಲವನ್ನೂ ನೀಡುತ್ತೇನೆ ಮಹಾತ್ಮ. ಓ ನನಗೀಗ ಹಸಿವಾಗಿದೆ. ನೀನು ನನ್ನನ್ನು ತೃಪ್ತಿಪಡಿಸು. ತಮ್ಮಂಥವರ ಸೇವೆ ಮಾಡುವುದು ನನ್ನ ಪುಣ್ಯ ಪೂಜ್ಯರೇ. ಬಸವಣ್ಣನವರೇ, ಮಹಾಮನೆಯಲ್ಲಿ ತಯಾರಿಸಿದ್ದ ಅಡುಗೆಯೆಲ್ಲ ಮುಗಿಯಿತು. ಓಹ್, ಹೌದೇನು? ಸರಿ, ಒಂದು ನಿಮಿಷ. ಸಾಲು ಸಾಲು ಜನ ಹಲವಾರು ಪಾತ್ರೆಗಳಲ್ಲಿ ಅಡುಗೆ ತಂದು ಬಡಿಸಿದರೂ ಅಲ್ಲಮ ಪ್ರಭುಗಳ ಹಸಿವೆ ಇಂಗುತ್ತಿಲ್ಲ. ಇನ್ನು ಕೊಂಚ ಅನ್ನ ಬಡಿಸುವೆಯಾ ಬಸವ? ಇದರಲ್ಲೇನೋ ರಹಸ್ಯ ಅಡಗಿದೆ. ದೇವರನ್ನೇ ತೃಪ್ತಿಪಡಿಸಲು ಹೊರಟಿರುವ ನಾನೊಬ್ಬ ಮೂರ್ಖ. ಗುರುವರ್ಯ, ನನ್ನಲ್ಲಿದ್ದ ವಸ್ತುಗಳನ್ನು ಕೊಟ್ಟೆ. ಇನ್ನು ಉಳಿದಿರುವುದು ನಾನು. ನನ್ನನ್ನೂ ನಿಮಗೆ ಅರ್ಪಿಸುತ್ತೇನೆ ಪ್ರಭುವೇ. ಬೇಡ, ನನಗೆ ಈಗ ಸಮಾಧಾನವಾಗಿದೆ. ನಿನಗೆ ಸತ್ಯದರ್ಶನವಾಗಿದೆ. ನಿನಗೆ ಮಂಗಳವಾಗಲಿ. ಶುಭಮಸ್ತು. ಒಂದು ದಿನ ಶರಣರಾದ ಮಧುವರಸ ಮತ್ತು ಹರಳಯ್ಯ ಬಸವಣ್ಣನವರನ್ನು ಭೇಟಿಯಾಗಲು ಅವರ ಮನೆಗೆ ಬಂದರು. ಅಣ್ಣನವರೇ, ನನ್ನ ಮಗಳು ಹರಳಯ್ಯನವರ ಮಗನನ್ನು ಮದುವೆಯಾಗಲು ಇಚ್ಛಿಸಿದ್ದಾಳೆ. ಇದಕ್ಕೆ ನನ್ನದು ಅನುಮತಿ ಇದೆ ಬುದ್ಧಿ. ಸೋದರರೇ, ತುಂಬಾ ಸಂತೋಷ. ಮೇಲು ಕೀಳು ಎಂಬ ಭ್ರಮೆಗೆ ಒಳಗಾಗಿ ಮನುಷ್ಯ ಸಂಬಂಧಗಳಿಂದ ದೂರ ಸರಿಯುವುದರ ಬದಲಾಗಿ ಪೂರ್ವಾಶ್ರಮದ ಒಬ್ಬ ಬ್ರಾಹ್ಮಣ
ಮಧುವರಸ ಮತ್ತು ಒಬ್ಬ ಕೀಳು ಜಾತಿಯವ ಹರಳಯ್ಯ ಒಂದಾಗಿರುವುದು ಸಂತೋಷದ ವಿಷಯ. ನೀವು ನಿಜವಾದ ಶರಣರು ಎಂಬುದನ್ನು ಸೂಚಿಸುತ್ತದೆ. ಒಳ್ಳೆಯದಾಗಲಿ. ವಧೂವರರನ್ನು ಆಶೀರ್ವದಿಸಿದರು. ಓ, ಎಂತಹ ಹೀನ ಕೆಲಸವನ್ನು ಮಾಡುತ್ತಿದ್ದಾನೆ ಈ ಬಸವಣ್ಣ! ಉತ್ತಮವಾದ ಬ್ರಾಹ್ಮಣ ಸಮಾಜವನ್ನು ಕುಲಗೆಡಿಸುತ್ತಿದ್ದಾನೆ. ಓಹ್, ಇನ್ನು ಸಹಿಸಲು ಸಾಧ್ಯವಿಲ್ಲ ಭಟ್ಟರೇ. ನಡೆಯಿರಿ, ರಾಜರ ಬಳಿಗೆ ಹೋಗುವ. ಈ ಬಾರಿ ಖಂಡಿತ ಅವರು ನಮಗೆ ಸಹಕರಿಸುತ್ತಾರೆ. ಮಹಾಸ್ವಾಮಿ, ತಮ್ಮಲ್ಲಿ ಒಂದು ವಿನಂತಿ. ಒಬ್ಬ ಕೀಳು ಜಾತಿಯವನ ಮಗ ಉತ್ತಮ ಜಾತಿಯ ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗಿದ್ದಾನೆ. ಇದು ಸಂಪ್ರದಾಯಕ್ಕೆ ವಿರೋಧ. ಅದಕ್ಕೆ ಇಬ್ಬರೂ ತಂದೆಯರು ಅನುಮತಿಸಿರುವುದು ಖಂಡನೀಯ. ಹೌದು ದೊರೆಗಳೇ, ಇದಕ್ಕಿಂತ ನೀಚ ಕೆಲಸ ಉಂಟೆ? ನಾವು ವಿವೇಕ ಕಳೆದುಕೊಂಡಿದ್ದೇವೇನು? ಸಂಪ್ರದಾಯಗಳ ಬಗ್ಗೆ ಅಸಹ್ಯ ಬೆಳೆಸುವ ಈ ಪರಿಪಾಠವನ್ನು ಪ್ರಾಜ್ಞರು ತಡೆಯುವಂತೆ ಮಾಡಿ. ಇಲ್ಲದಿದ್ದರೆ ಇಂಥ ಪಾಪ ಹೆಚ್ಚುತ್ತದೆ. ಮಹಾಸ್ವಾಮಿ, ನಾವು ಯಾವ ತಪ್ಪನ್ನೂ ಎಸಗಿಲ್ಲ. ಏಕೆಂದರೆ ನಾವು ಈಗ ಶರಣರು. ಈ ಜಾತಿ ಪದ್ಧತಿ ನಮಗೆ ಅನ್ವಯಿಸುವುದಿಲ್ಲ. ಶರಣರ ದೃಷ್ಟಿಯಲ್ಲಿ ಎಲ್ಲ ಮಾನವರು ಸಮಾನರು. ಇಲ್ಲಿ ಭೇದ ಭಾವಕ್ಕೆ ಎಡೆಯಿಲ್ಲ ಪ್ರಭು. ಮಹಾಸ್ವಾಮಿ, ನಮ್ಮ ತಂದೆ ತಾಯಿಯರು, ಅವರ ಹಿರಿಯರು ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯಕ್ಕೆ ಬೆಲೆಯೇ ಇಲ್ಲವೇ? ಏನಿದು ಅನ್ಯಾಯ? ಈಗ ಶರಣನಾಗಿರುವೆ ಎಂದು ಹೇಳುವ ಹರಳಯ್ಯ ಈ ಸನಾತನ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಲ್ಲ ಎಂದು ಬಡಬಡಿಸುತ್ತಿದ್ದಾನೆ. ಆತನ ಅಜ್ಞಾನ ಎಷ್ಟು ಎಂದು ಇದರಿಂದಲೂ ಪ್ರಕಟವಾಗುತ್ತಿದೆಯಲ್ಲ ಮಹಾಪ್ರಭು. ಪ್ರಭುಗಳೇ, ಮಂಚಣ್ಣನ ಈ ಆರೋಪ ಸರಿಯಲ್ಲ. ಹರಳಯ್ಯನ ಈ ಸಂಬಂಧದಿಂದ ಯಾವ ತಪ್ಪೂ ಇಲ್ಲ. ಶಿವಭಕ್ತರಲ್ಲಿ ಮೇಲು ಕೀಳುಗಳಿಲ್ಲ. ಜಾತಿ ಪದ್ಧತಿ ಅವರಿಗೆ ಅನ್ವಯಿಸುವುದಿಲ್ಲ. ಶಿವನ ದೃಷ್ಟಿಯಲ್ಲಿ ಎರಡೇ ಕುಲ, ಒಂದು ಒಳ್ಳೆಯವರ ಕುಲ, ಮತ್ತೊಂದು ಕೆಟ್ಟವರ ಕುಲ. ಹುಟ್ಟಿನಿಂದ ಮನುಷ್ಯ ದೊಡ್ಡವನಾಗುವುದಿಲ್ಲ. ಅವನ ಯೋಗ್ಯತೆಯಿಂದ, ಗುಣದಿಂದ ದೊಡ್ಡವನಾಗುತ್ತಾನೆ. ಕಾರಣ ಹರಳಯ್ಯ ಮಧುವಯ್ಯನವರಿಗೆ ಕೀಳುಮೇಲುಗಳು ಅನ್ವಯಿಸುವುದಿಲ್ಲ. ಬಸವೇಶ್ವರ, ನಾನು ನಿನ್ನ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದೇನೆ. ನಿಜ, ನಿನ್ನ ಮಾತಿನಲ್ಲಿ ಸತ್ಯ ಅಡಗಿದೆ ಎಂದು ನನ್ನ ಹೃದಯ ಹೇಳುತ್ತಿದೆ. ಆದರೆ ಈ ಮದುವೆಯಿಂದ ನನಗೂ ಅಸಮಾಧಾನವಾಗಿದೆ. ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳು ಆಗಬಹುದು. ಅದು ನಮಗೆ ಇಷ್ಟವಿಲ್ಲ. ಕ್ಷಮಿಸಿ ಪ್ರಭು. ರಾಜ್ಯದ ಒಡೆಯ ಸತ್ಯವನ್ನು ಎತ್ತಿ ಹಿಡಿಯಬೇಕಾಗುತ್ತದೆ. ಜನರು ತಮ್ಮ ಅಜ್ಞಾನ, ಅವಿವೇಕಗಳಿಂದ ಮೂಢನಂಬಿಕೆಗಳಿಗೆ ಶರಣಾಗಿ ತಪ್ಪು ದಾರಿ ಹಿಡಿದಾಗ ಅವರನ್ನು ಸರಿದಾರಿಗೆ ತರುವ ಕರ್ತವ್ಯ ರಾಜನದಾಗುತ್ತದೆ. ರಾಜ ಮುನ್ನಡೆಸುವ ನಾಯಕನಾಗಬೇಕೇ ಹೊರತು ಹಿಂಬಾಲಕನಾಗಬಾರದು. ಅದು ಅನರ್ಥ. ಲೋಕದ ಡೊಂಕ ನೀವೇಕೆತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವಾ. ಆದರೂ ನೀವು ಏನನ್ನು ಉಪದೇಶಿಸುತ್ತಿದ್ದೀರೋ ಅದು ಅಶಾಂತಿಯನ್ನು ತರುತ್ತದೆ, ಪ್ರಜೆಗಳ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಇದು ಸಾಧ್ಯವಾಗದ ಮಾತು. ಹಾಗಿದ್ದರೆ ಮಹಾಪ್ರಭು, ನಾನು ನನ್ನ ಸ್ಥಾನವನ್ನು ತ್ಯಜಿಸಲು ಅನುಮತಿ ನೀಡಿ. ಯಾವ ಆಸ್ಥಾನದಲ್ಲಿ ವಿವೇಕ ವಿವೇಚನೆಗಳಿಗೆ ನ್ಯಾಯ ದೊರಕುವುದಿಲ್ಲವೋ ಅಲ್ಲಿ ಇರಲು ಮನಸ್ಸು ಒಪ್ಪುವುದಿಲ್ಲ. ನನಗೆ ಅಪ್ಪಣೆ ಕೊಡಿ. ಸೋದರ ಸೋದರಿಯರೇ, ಎಂದಿಗೂ ಶಿವನ ಮಾರ್ಗವನ್ನು ತೊರೆಯದಿರಿ. ಅದೇ ಸನ್ಮಾರ್ಗ, ಸನ್ನಡತೆ ಮತ್ತು ದಯೆ ಕರುಣೆಗಳ ಮಾರ್ಗ. ಹಿಂಸೆಗೆ ಆಸ್ಪದ ಕೊಡದಿರಿ. ಸತ್ಯ ಮಾರ್ಗದಲ್ಲಿ ನಡೆಯಿರಿ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ,
ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಸವಣ್ಣ ಕೂಡಲ ಸಂಗಮಕ್ಕೆ ಹೋಗಲು ನಿರ್ಧರಿಸಿದ. ಕೂಡಲ ಸಂಗಮ ದೇವ, ನನ್ನ ಸುಖ ದುಃಖಗಳು, ನನ್ನ ಕಷ್ಟ ನಷ್ಟಗಳು ನಿನ್ನವು. ನನ್ನ ಏಳು ಬೀಳುಗಳು ಎಲ್ಲವೂ ನಿನ್ನಿಚ್ಛೆಯೇ. ಅಯ್ಯೋ, ಕಲ್ಯಾಣದಲ್ಲಿ ರಾಜರ ವೈರಿಗಳು ಬಿಜ್ಜಳನನ್ನು ಕೊಲೆ ಮಾಡಿದ್ದಾರೆ. ಆದರೆ ಕೊಲೆಯ ಅಪವಾದವನ್ನು ಶರಣರ ಮೇಲೆ ಹೊರಿಸಿ ಸಿಕ್ಕಲ್ಲಿ ಅವರನ್ನು ಹಿಂಸಿಸುತ್ತಿದ್ದಾರೆ, ಕೊಲ್ಲುತ್ತಿದ್ದಾರೆ. ಈ ಕಹಿ ಘಟನೆಯ ನಂತರ ಕೆಲವು ದಿನಗಳ ಕಾಲ ಬಸವೇಶ್ವರರು ಕೂಡಲ ಸಂಗಮ ದೇವರ ಧ್ಯಾನದಲ್ಲಿ ತಮ್ಮ ಜೀವಿತ ಕಾಲವನ್ನು ಕಳೆದರು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ.